ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದಲ್ಲಿ ಸಂಕ್ರಾಂತಿ ಸಂಭ್ರಮ ಪ್ರಯುಕ್ತ ದೇಸಿ ಆಟಗಳನ್ನು ಆಯೋಜನೆ ಮಾಡಿದ್ದು ಮುಖ್ಯ ಆಕರ್ಷಕರಾಗಿ ಕಿರುತೆರೆಯ ನಟ ನಟಿಯರು ಆಗಮಿಸಿದರು. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಸಿಗಂದೂರು ಚೌಡೇಶ್ವರಿ ಅಮ್ಮನವರ ದೇವಾಲಯದಲ್ಲಿ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ವಿಶೇಷ ಪೂಜೆ ನಡೆಯಿತು. ಪಾಂಡವಪುರ ತಾಲೂಕಿನ ಬೇವಿಬೆಟ್ಟದಲ್ಲಿ ಅಕ್ರಮ ಗಣಿಗಾರಿಕೆ ಕೃಷಿ ನಿಷೇಧ ಕಾನೂನು ಜಾರಿಗೊಳಿಸುವಂತೆ ಪ್ರಧಾನಿ ನರೇಂದ್ರ ಮೋದಿಗೆ ದೂರು ಸಲ್ಲಿಕೆಗೆ ನಿರ್ಧರಿಸಲಾಗಿದೆ. ಕುಶಾಲನಗರದ ಸರ್ಕಾರಿ ಪಾಲಿಟೆಕ್ನಿಕ್ನ ಸ್ವರ್ಣ ಮಹೋತ್ಸವ ಭವನದಲ್ಲಿ ಯುವ ಸಾಹಿತಿ ವಿಮರ್ಶಕ ಡಾಕ್ಟರ್ ಬಿ ಪ್ರಕಾಶ್ ನುಡಿನಮನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ರಾಜ್ಯದಲ್ಲೇ ದೇವಾಲಯಗಳ ಪ್ರಸಿದ್ಧಿ ಹೊಂದಿರುವಂತಹ ದೇವಾಲಯಗಳಲ್ಲಿ ಒಂದಾಗಿರುವ ದೇವಾಲಯವೇ ಎಂದರೆ ಸಿಗಂದೂರು ಚೌಡೇಶ್ವರಿ ಅಮ್ಮನವರ ದೇವಾಲಯ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಸಿಗಂದೂರು ಗ್ರಾಮದಲ್ಲಿರುವಂತಹ ದೇವಿಯ ಶಕ್ತಿ ಹೇಳತೀರದಾಗಿದೆ. ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ಅಮ್ಮನವರ ದರ್ಶನಕ್ಕೆ ಜನಸಾಗರವೇ ನೆರೆದಿರುತ್ತದೆ. ಆದರೆ ದೇವಿಯ ದರ್ಶನಕ್ಕೆ ಸರಿಯಾದ ರಸ್ತೆ ಇಲ್ಲದೆ ಇರುವುದರಿಂದ ಬರುವಂತಹ ಭಕ್ತಾದಿಗಳು ಹರಸಾಹಸವನ್ನೇ ಪಡಬೇಕಾಗಿದೆ. ಶರಾವತಿ ನದಿಯಿಂದ ಅಕ್ಕಪಕ್ಕದ ಗ್ರಾಮಗಳು ಸಂಪೂರ್ಣವಾಗಿ ಜಲಾವೃತಿಗೊಂಡಿತ್ತು. ಸರ್ಕಾರ ಬರುವಂತಹ ಭಕ್ತಾದಿಗಳಿಗೆ ಹಾಗೂ ಸ್ಥಳೀಯರಿಗೆ ಓಡಾಡಲು ಹಡಗನ್ನು ಒದಗಿಸಿಕೊಟ್ಟಿದ್ದಾರೆ. ಚೌಡೇಶ್ವರಿ ದರ್ಶನಕ್ಕಾಗಿ ಬರುವಂತಹ ಭಕ್ತಾದಿಗಳ ಸಮಸ್ಯೆಗಳು ಹೇಳತೀರದಾಗಿದೆ. ಸಂಜೆ 6 ಗಂಟೆ ನಂತರ ಯಾವುದೇ ಹಡಗುಗಳು ಸಂಚರಿಸದೇ ಇರುವುದರಿಂದ ಅರಣ್ಯದ ಮಧ್ಯಭಾಗದಲ್ಲಿ ಬಂದಂತಹ ಭಕ್ತಾದಿಗಳು ಕುಟುಂಬ ಸಮೇತರಾಗಿ ಕಣ್ಣೀರಿಡುತ್ತಾ ದಿಕ್ಕೆ ಕಾಣದ ಪರಿಸ್ಥಿತಿಯಲ್ಲಿ ಮೂಕ ಪ್ರೇಕ್ಷರಂತೆ ಕತ್ತಲಿನಲ್ಲೇ ಇರಬೇಕಾಗಿದೆ. ಅಲ್ಲಿನ ಜಿಲ್ಲಾಧಿಕಾರಿಗಳು ಹಾಗೂ ಶಾಸಕರುಗಳು ಏನು ಮಾಡುತ್ತಿದ್ದಾರೋ ಆ ಭಗವಂತನೇ ಬಲ್ಲ. ಇತ್ತ ಗಮನ ಹರಿಸಿದರೆ ಶರಾವತಿ ದಡದಲ್ಲಿ ಕಾಯುವವರ ಸಮಸ್ಯೆಗಳು ಅರಿವಾಗುತ್ತದೆ. ಮಕ್ಕಳು, ವೃದ್ಧರು ಎಲ್ಲರನ್ನೂ ಕೂಡ ಸೆಕ್ಯೂರಿಟಿ ಗಾರ್ಡ್ಗಳು ಮನಬಂದ ರೀತಿಯಲ್ಲಿ ದರ್ಪದಿಂದ ದೌರ್ಜನ್ಯವನ್ನು ಮಾಡುತ್ತಿದ್ದಾರೆ. ಆದ್ದರಿಂದ ಜಿಲ್ಲಾಧಿಕಾರಿಗಳು ಇಂತಹ ಸೆಕ್ಯೂರಿಟಿ ಗಾರ್ಡ್ಗಳ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಸ್ಥಳೀಯ ಪೊಲೀಸರನ್ನು ನೇಮಕ ಮಾಡುವುದೇ ಉತ್ತಮವಾಗಿದೆ. ದೇವಿಯ ದರ್ಶನಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಸಾಗರದ ಕಡೆಗೆ ಬರುತ್ತಿದ್ದಾರೆ. ನಂತರ ಎಲ್ಲ ಕಷ್ಟಗಳನ್ನು ಅನುಭವಿಸಿದ ನಂತರ ದೇವಿಯ ದರ್ಶನವನ್ನು ಮಾಡಿದಾಗ ಎಲ್ಲವನ್ನು ಮರೆತು ಮೂಕ ಪ್ರೇಕ್ಷರಾಗುತ್ತಾರೆ. ದೇವಾಲಯದ ಧರ್ಮದರ್ಶಿಗಳಾದ ಪೂಜ್ಯ ಶ್ರೀ ಡಾಕ್ಟರ್ ಎಸ್ ರಾಮಪ್ಪನವರಿಗೆ ಕೇರಳ ಸರ್ಕಾರವು ಡಾಕ್ಟರ್ ಪ್ರಶಸ್ತಿ ನೀಡಿ ಗೌರವಿಸಿರುವುದು ಹೆಮ್ಮೆಯ ವಿಚಾರವಾಗಿದೆ. ರಾಜ್ಯ ಸರ್ಕಾರ ಮಾತ್ರ ಇಂತಹ ಮನೋಭಾವದ ಒಳ್ಳೆಯ ವ್ಯಕ್ತಿಗಳನ್ನು ಗುರುತಿಸಿ ಪ್ರಶಸ್ತಿಯನ್ನು ನೀಡಬೇಕಾಗಿದೆ. ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ 3 ಹೊತ್ತು ಅನ್ನದಾಸೋಹ ನೀಡುತ್ತಾರೆ. ಸರಳ ಜೀವಿಯಂತೆ ಬದುಕುತ್ತಿರುವ ರಾಮಪ್ಪನವರಿಗೆ ಕೆಲ ವ್ಯಕ್ತಿಗಳು ಮಾನಸಿಕವಾಗಿ ತೊಂದರೆ ನೀಡುತ್ತಿರುವುದು ಸಹ ಬೆಳಕಿಗೆ ಬಂದಿದೆ. ರಾಮಪ್ಪರವರು 30 ವರ್ಷಗಳ ಹಿಂದೆ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿ ಪೂಜಾ ವಿಧಾನಗಳನ್ನು ಸಂಪ್ರದಾಯಬದ್ಧವಾಗಿ ನಡೆಸಿಕೊಂಡು ಬರುತ್ತಿದ್ದರು. ದೇವಿಯನ್ನು ನಂಬಿದ ಮೇಲೆ ಎಂದೂ ಕೈ ಬಿಡುವುದಿಲ್ಲ ಎಂಬುದಕ್ಕೆ ಉದಾಹರಣೆಯೇ ರಾಮಪ್ಪ. ದೇವಿಯ ಶಕ್ತಿ ಅಪಾರವಾಗಿದ್ದು ದೇವಿಯ ದರ್ಶನಕ್ಕೆ ಜನ ಮುಗಿಲು ಬೀಳುತ್ತಿದ್ದು ರಾಮಪ್ಪರು ಯಾವುದೇ ಹಣ ಆಮಿಷಕ್ಕೆ ಒಳಗಾಗದೆ ಭಕ್ತಾದಿಗಳು ನೀಡುವಂತಹ ಹಣದಿಂದ ದೇವಾಲಯದ ಅಭಿವೃದ್ಧಿಗೆ ಹಾಗೂ ಅನ್ನದಾಸೋಹಕ್ಕೆ ಬಳಸಿಕೊಳ್ಳುತ್ತಿದ್ದಾರೆ. ಅದನ್ನು ಸಹಿಸದೇ ಇರುವಂತಹ ಜನರು ಇವತ್ತಿನ ದಿನದಲ್ಲೂ ಇದ್ದಾರೆ. ದೇವಿಯ ದರ್ಶನವನ್ನು ಮಾಡಿದರೆ ತಮ್ಮ ಕಷ್ಟ ಕಾರ್ಪಣ್ಯಗಳು ಬಗೆಹರಿಯುತ್ತವೆ ಎಂಬ ನಂಬಿಕೆಯಲ್ಲಿ ಭಕ್ತಾದಿಗಳು ಎಷ್ಟೋ ಕಷ್ಟಗಳನ್ನು ಬಗೆಹರಿಸಿಕೊಂಡಿದ್ದಾರೆ. ಇಂತಹ ಪ್ರಸಿದ್ಧಿ ಹೊಂದಿರುವಂತಹ ದೇವಾಲಯಕ್ಕೆ ಸ್ಥಳೀಯ ಶಾಸಕ ಸಿಗಂದೂರು ಕಾಸೋಳಿ ಗ್ರಾಮ ಅಂತ ಇಲ್ಲಿ ಅನಾದಿ ಕಾಲದಿಂದಲೂ ದೇವಿ ಸ್ಥಳ ಇದು. ಚೌಡಮ್ಮ ದೇವಿ ಸ್ಥಳ ಅನಾದಿ ಕಾಲದ್ದು. ಆದರೆ 1990ರಲ್ಲಿ ಪ್ರತಿಷ್ಠಾಪನೆ ಮಾಡೋದು. ಈ ಸ್ಥಳ ಏನಾಯಿತು ಅಂದರೆ ಶರಾವತಿ ಹೆಗ್ಗರಬೆಕ್ಕಿ ಡ್ಯಾಮ್ನಿಂದ ಮುಳುಗಡೆಯಾಗಿ ಪೂರ್ತಿ ಮುಚ್ಚೋಯ್ತು. ಆವಾಗ ನಾವು ಈ ಸ್ಥಳಕ್ಕೆ ತಂದು ಪ್ರತಿಷ್ಠಾಪನೆ ಮಾಡೋದು. ಅಂದರೆ ಅನಾದಿ ಕಾಲದ ದೇವತೆನೇ, ಹೊಸದಾಗಿ ಮಾಡೋದೇನಲ್ಲ. ತುಂಬ ಶಕ್ತಿ ದೇವತೆ. ಇದು 30 ವರ್ಷಕ್ಕೆ ಇಷ್ಟೊಂದು ಜನನ ಆಕರ್ಷಣೆ ಮಾಡಿದ ಸ್ಥಳ ಈ ಇಂಡಿಯಾದಲ್ಲಿ ಎಲ್ಲೂ ಸಿಗಲ್ಲ. ಇದೆ ಅಷ್ಟು. ಅದರಲ್ಲೂ ಇಲ್ಲಿ ಮುಂದೆ ಹೋಗೋದು ನೀವೇ ಅನುಭವಿಸಿದ್ರಲ್ಲ ನಿನ್ನೆ. ಬಂದು ಮತ್ತು ವಾಪಸ್ ಹೋಗಿ ನೋಡೋದು ಬಂದ್ರಿ ಅಂದರೆ ಅಷ್ಟು ಕಷ್ಟ ಇಲ್ಲಿ ಬರೋದು. ನಿಮಗೆ ಅನುಭವ ಆಗಿದೆ. ಹಾಗಾಗಿ ಇಲ್ಲಿ ಬಂದರೆ ಒಂದು ದಿವಸ ಎಲ್ಲ ಹೋಗುತ್ತೆ. ಆದರೆ ಇಲ್ಲೇನಪ್ಪ ಅಂದರೆ ಮಹಿಮೆ ಈ ದೇವಿಗೆ ಅವರೇನೋ ಕಷ್ಟದಲ್ಲಿ ಬಂದು ನೆನೆಕೊಂಡಾಗ ಅವರಿಗೆಲ್ಲ ಅನುಕೂಲ ಆಗ್ತಾಯಿದೆ.
ಆ ಒಂದು ನೆಮ್ಮದಿ ಈ ಸ್ಥಳದಿಂದ ಸಿಗ್ತಾಯಿತ್ತು, ಈ ದೇವಿಯಿಂದ ಸಿಗ್ತಾಯಿತ್ತು. ಹಾಗಾಗಿ ದಿನೇ 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 ಹೆಚ್ಚು ಭಕ್ತರಾಗ್ತಾರೆ ವಿನ ಇಲ್ಲಿ ಬಂದು ತುಂಬ ಕಷ್ಟ ಹೊತ್ಕೊಂಡು ಬರೋದೇ ಆಗಿದ್ದಾರೆ. ನಾನು ಗೊತ್ತಿದ್ದಾಗಲೇ ಈ ಜೀವನವೇ ಬೇಡಪ್ಪ, ಹೊಳೆ ಹಾರಿಬಿಡೋಣ ಅನ್ನೋರು ಬಂದಿರ್ತಾರೆ ಕೆಲವರೆಲ್ಲ. ಕೊನೆಗೆ ಇಲ್ಲಿ ದೇವಿ ಬಂದು ದರ್ಶನ ಮಾಡಿದಾಗ ಅವ್ರಿಗೆ ಏನೋ ಒಂದು ಶಾಂತಿ ಸಿಗುತ್ತೆ ಮತ್ತು ನೆಮ್ಮದಿ ಸಿಗುತ್ತೆ. ಈ ಸ್ಥಳದ ಮಹಿಮೆನೇ ಆಗಿದೆ. ಯಾಕೆಂದರೆ ನಾನು 30 ವರ್ಷದಿಂದ ಬಂದಾಗ ಏನೂ ಇರಲಿಲ್ಲ ಈ ಸ್ಥಳ. ಇವತ್ತು ಅದ್ಭುತವಾಗಿ ಇಷ್ಟೆಲ್ಲ ಆಗಿ, ಕಾಂಕ್ರೀಟ್ ರಸ್ತೆ ಆಗಿ, ಯಾತ್ರಾ ನಿವಾಸ ಆಗಿ ಮತ್ತು ವಸತಿ ನಿಲಯ ಆಗಿ ಇವೆಲ್ಲ ಅದ್ಭುತವಾಗಿ ಬೆಳೆದಿವೆ. ಅದ್ಭುತವಾಗಿ ಬೆಳೆದಕ್ಕೆ ದೇವಿನೇ ಸಾಕ್ಷಿ. ಇದಕ್ಕೆ ಯಾವುದೇ ಒಂದು ಕೊಡುಗೆ ಇಲ್ಲ. ದೇವ್ರ ಭಕ್ತರ ಕೊಡುಗೆ ಬಿಟ್ಟರೆ ಇನ್ನು ಯಾರೋ ಹಣ ಮುಟ್ಟು ಕೊಟ್ಟಿದ್ದಾರೆ ಅಥವಾ ಮತ್ತೆ ಯಾರ ಹತ್ರ ಕೇಳಿದ್ದೀವಿ ಅನ್ನೋ ಪ್ರಶ್ನೆನೇ ಇಲ್ಲ. ಇಲ್ಲಿ ಯಾರ ಹತ್ರ ನಾವು ಕೇಳೋಕ್ಕೆ ಹೋಗಿಲ್ಲ. ಹಾಗಾಗಿ ಭಕ್ತರಿಂದ ಏನು ಬಂದಿದೆ ಅದು ಭಕ್ತರ ಮಾತ್ರ ಖರ್ಚು ಮಾಡ್ತಾಯಿದ್ದೀವಿ. ಈಗಾಗಲೇ ವಸತಿ ನಿಲಯ ಕಟ್ಟಿದ್ದೀವಿ, ಭೋಜನ ಶಾಲೆ ಕಟ್ಟಿಸಿದ್ದೀವಿ. ಭೋಜನ ದಿನನಿತ್ಯ 3 ಹೊತ್ತು ಊಟ ನಡೆಯುತ್ತೆ. ಆಮೇಲೆ ರಸ್ತೆಗಳಾಗಿದ್ದಾವೆ, ಕುಡಿಯೋ ನೀರಿನ ಸೌಲಭ್ಯ ಇದೆ, ಎಲ್ಲ ರೀತಿಯಲ್ಲೂ ಅನುಕೂಲ ಇದೆ. ಅದನ್ನು ಆ ದೇವಿ ಎಲ್ಲ ನಮ್ಮಿಂದ ಮಾಡಿಸಿದೆ. ನ್ಯೂಸ್ ಸಂಗಮಕ್ಕಾಗಿ ವಿಶೇಷ ವರದಿ ಎಚ್ಎಂ ರಘು, ಕುಶಾಲನಗರ. ರಾಜ್ಯದಲ್ಲೇ ಪ್ರಸಿದ್ಧಿ ಹೊಂದಿರುವ ದೇವಾಲಯಗಳಲ್ಲಿ ಒಂದಾದ ಸಿಗಂದೂರು ಚೌಡೇಶ್ವರಿ ಅಮ್ಮನವರ ದೇವಾಲಯಕ್ಕೆ ಹೋಗಲು ಸರಿಯಾದ ವ್ಯವಸ್ಥೆ ಇಲ್ಲದೆ ಭಕ್ತಾದಿಗಳು ಪರದಾಡುವ ಪರಿಸ್ಥಿತಿಯಲ್ಲಿದೆ. ಕುಶಾಲನಗರದ ಸಂಕ್ರಾಂತಿ ಸಂಭ್ರಮ ಆಚರಣಾ ಸಮಿತಿ ವತಿಯಿಂದ ದೇಸಿಯ ಕ್ರೀಡೆಗಳನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಸಂಕ್ರಾಂತಿ ಸಂಭ್ರಮ ಹಳೆಬೇರು ಹೊಸ ಚಿಗುರು ಕ್ರೀಡಾ ಸ್ಪರ್ಧಾ ಕಾರ್ಯಕ್ರಮವನ್ನು ನಡೆಸಿದರು. ಕುಶಾಲನಗರದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ಕ್ರೀಡಾಕೂಟಕ್ಕೆ ಗೋಪೂಜೆ ನೆರವೇರಿಸುವ ಮೂಲಕ ಕಾರ್ಯಕ್ರಮ ಸಂಯೋಜಕರಾದ ಉಮಾಶಂಕರ್, ಅಮೃತರಾಜ್ ಚಾಲನೆ ನೀಡಿದರು. ಇದೇ ಸಂದರ್ಭ ಪುರುಷರಿಗೆ ಕಾಯಿ ಹೊಡೆಯುವ ಸ್ಪರ್ಧೆ, ಹನುಮಾನ್ ಕಬಡ್ಡಿ, ನಿಧಾನಗತಿಯ ಸೈಕಲ್ ಸ್ಪರ್ಧೆ, ಮಹಿಳೆಯರಿಗೆ ಅಳಿಗುಳಿ ಮನೆ, ಕಟ್ಟೆಮನೆ, ಆನೆಕಲ್ಲು, ಕುಂಟೆಪಿಲ್ಲೆ, ಹಗ್ಗ ಜಗ್ಗಾಟ, ಮಡಿಕೆ ಹೊಡೆಯುವುದು, ನಿಧಾನಗತಿಯ ಸ್ಕೂಟರ್ ಚಾಲನೆ ಸ್ಪರ್ಧೆ ಹಾಗೂ ಪ್ರೌಢಶಾಲಾ ಮೇಲ್ಪಟ್ಟ ಹುಡುಗಿಯರಿಗೆ ನಿಧಾನಗತಿಯ ಸೈಕಲ್ ಸ್ಪರ್ಧೆ ಮತ್ತು 3 ಕಾಲಿನ ಓಟದ ಸ್ಪರ್ಧೆ ನಡೆಯಿತು. ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡ ಮಡಿಕೇರಿ ಕ್ಷೇತ್ರ ಶಾಸಕ ಎಂಪಿ ಅಪ್ಪಚ್ಚು ರಂಜನ್ ಕ್ರೀಡಾಕೂಟ ವಿಜೇತರಿಗೆ ಬಹುಮಾನ ವಿತರಣೆ ಮಾಡಿ ಮಾತನಾಡಿದರು. ಸಮಾರೋಪ ಸಮಾರಂಭದ ಪ್ರಮುಖ ಆಕರ್ಷಣೆಯಾಗಿದ್ದ ಚಲನಚಿತ್ರ ನಟರಾದ ಜಯರಾಮ್ ಕಾರ್ತಿಕ್, ಕಾವ್ಯಶಾಸ್ತ್ರಿ ಮತ್ತು ಚಿತ್ರಾಲ್ ಸಭಿಕರನ್ನು ಉದ್ದೇಶಿಸಿ ಮಾತನಾಡಿದರು. ರಾಷ್ಟ್ರೀಯ ಸೇವಿಕಾ ಸಮಿತಿ ಪ್ರಮುಖರಾದ ಕುಮಾರಿ ಅಕ್ಷತಾ ಗೋಖಲೆ ದಿಕ್ಸೂಚಿ ಭಾಷಣ ಮಾಡಿದರು. ಕಾರ್ಯಕ್ರಮ ಸಂಯೋಜಕ ವಿಎನ್ ಉಮಾಶಂಕರ್ ಮತ್ತು ದಂಪತಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕ್ರೀಡಾಕೂಟವನ್ನು ಸ್ಥಳೀಯ ಪ್ರಾಥಮಿಕ ಶಾಲಾ ಶಿಕ್ಷಕರ ವರ್ಗ, ವಾಸವಿ ಯುವತಿ ಮಂಡಳಿ, ಮಹಿಳಾ ಭಜನಾ ಮಂಡಳಿ ಪದಾಧಿಕಾರಿಗಳು ಮತ್ತು ಸ್ವಯಂ ಸೇವಕರು ನಡೆಸಿಕೊಟ್ಟರು. ಕಾರ್ಯಕ್ರಮದ ರೂವಾರಿಗಳು, ನನ್ನ ಆತ್ಮೀಯ ಮಿತ್ರರು, ನಮ್ಮ ಕುಶಾಲನಗರದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು, ಯಾವುದೇ ಕೆಲಸವನ್ನು ಕೊಟ್ಟರೆ ಅದನ್ನು ಚಾಚೂ ತಪ್ಪದೆ ನಿಖರವಾಗಿ ಕೆಲಸವನ್ನು ಮಾಡಿ ಮುಗಿಯುವ ತನಕ ಕೂಡ ಅದರ ಹಿಂದೆ ಬಿದ್ದು ಅದನ್ನು ಕಂಪ್ಲೀಟ್ ಮಾಡುವಂಥ ಹಠ ಛಲ ಇರುವಂಥ ಸನ್ಮಾನ್ಯ ಉಮಾಶಂಕರ್ ಅವರೇ, ಅವರ ಶ್ರೀಮತಿಯವರಂಥ ರೂಪ ಅವರೇ, ನಾನು ಯಾವತ್ತೂ ಬೇಗ ಮನೆಗೆ ಹೋದರೆ ಸೀತಾರಾಮ ಸೀರಿಯಲ್ ಅನ್ನು ನೋಡ್ತೇನೆ. ನೋಡುವಂಥ ಸಂದರ್ಭದಲ್ಲಿ ನಾನು ನನ್ನ ಶ್ರೀಮತಿ ಜೊತೆ ಮಾತಾಡ್ತಾ ಇರ್ತೇನೆ. ಆ ರಾವಣನ ಮುಖದಲ್ಲಿ ಬಹಳ ಕಳೆ ಇದೆ. ರಾವಣನ ಇದು ಕೊಟ್ಬಿಟ್ರಲ್ಲ ಅವರಿಗೆ, ರಾಮನ ಆಕ್ಟಿಂಗ್ ಕೊಡಬೇಕು ಅಂತ ಹೇಳ್ತಾ ವಿಚಾರನೂ ಕೂಡ ಆಯ್ತು. ಆಗ ನಮ್ಮ ಶ್ರೀಮತಿಯವರು ಕೂಡ ಆಯ್ತು, ಒಳ್ಳೆ ಕಳೆ ಇದೆ ನಿಜವಾಗ್ಲೂ ಅಂತ. ಸನ್ಮಾನ್ಯ JK ಅವರೇ, ನಮ್ಮ ಇನ್ನೊಬ್ಬರು ಚಿತ್ರನಟಿಯಾದಂಥ ಕಾವ್ಯಶ್ರೀ ಅವರೇ, ಕಾವ್ಯಶಾಂತಿ ಶಾಸ್ತ್ರಿ ಅವರೇ, ಇನ್ನೊಬ್ಬರು ಚಿತ್ರನಟಿಯಾದಂಥ ಸನ್ಮಾನ್ಯ ಚಿತ್ರ ಅವರೇ, ಓಕೆ, ನಮ್ಮ ರಂಗಸ್ವಾಮಿ ಅವರೇ, ನಮ್ಮ ಭಾರತೀಯ ಜನತಾ ಪಕ್ಷದ ಮಾಜಿ ಜಿಲ್ಲಾಧ್ಯಕ್ಷರು, ಹಾಲಿ
ಮಂಗಳೂರಿನ ಸಹ ಪ್ರಭಾರಿ ಅಂತ ಸನ್ಮಾನ್ಯ ಭಾರತೇಶ್ ಅವರೇ, ನಮ್ಮ ಇನ್ನೊಬ್ಬರು ಕೌನ್ಸಿಲರು ಕುಶಾಲನಗರದಲ್ಲಿ ಧೈರ್ಯದಿಂದ ಯಾವುದೇ ಕೆಲಸವನ್ನು ಕೊಟ್ಟರು ಕೂಡ ಅದನ್ನು ಬಹಳ ಶಾಂತವಾಗಿ ತಲೆ ತನಕ ಆ ಕೆಲಸವನ್ನು ಮಾಡಿ ಮುಗಿಸುವಂಥ ಸನ್ಮಾನ್ಯ ಅಮೃತರಾಜ್ ಅವರೇ, ಈಗಾಗಲೇ ಈ ವೇದಿಕೆಯಿಂದ ಬಹಳ ಚೆನ್ನಾಗಿ ನಿರೂಪಣೆಯನ್ನು ಮಾಡ್ತಾರೆ ಗಾಯತ್ರಿ ಅವರೇ. ಇಲ್ಲಿ ನಡೆದಂಥ ಎಲ್ಲ ಆತ್ಮೀಯ ಬಂಧುಗಳೇ, ಪತ್ರಕರ್ತರೇ, ಪ್ರೀತಿಯ ಮಕ್ಕಳೇ, ಬಂದಿಲ್ಲ ಅಂತ ನಾನು ನಿಂತ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ 3 ಜನ ಆಕ್ಟ್ರೆಸ್ ಇದ್ದಾರೆ, ಅವರೆಲ್ಲ ನೋಡಬೇಕು, ಅವ್ರನ್ನ ಮಾತಾಡಿಸ್ಬೇಕು, ಅವ್ರ ಮಾತನ್ನ ಕೇಳಬೇಕು ಅಂತ ಕೂಡ ನೀವು ನಿಂತಿದ್ದೀರಿ. ನಾನು ಈ ಕುಶಾಲನಗರದಲ್ಲಿ ಸುಮಾರು 78 ಇಸಿಗೂ ಮಾತಾಡ್ತಾ ಇರ್ತೀನಿ ಸ್ಟೇಜಿಗೆ, ಎಲ್ಲ ಸಂದರ್ಭದಲ್ಲಿ ಕೂಡ ಮಾತಾಡ್ತೀನಿ. ಇವತ್ತು ಬರುವಂಥ ಸಂದರ್ಭದಲ್ಲಿ ನಮ್ಮ ಮುಖ್ಯ ಭಾಷಣಗಾರರು ಕೂಡ ಬಹಳ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ನಮ್ಮ ದೇಶದ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮ ಆಚಾರ ವಿಚಾರದ ಬಗ್ಗೆ, ಕೊಡಗಿನ ಬಗ್ಗೆ, ಕೊಡಗಿನ ಜನರ ಬಗ್ಗೆ ಎಲ್ಲವೂ ಕೂಡ ನಾನು ಮಾತಾಡೋದು ಕೇಳಿ. ಕೊಡಗು ಅಂತ ಹೇಳಿದ್ರೆ ದಕ್ಷಿಣ ಕಾಶಿ ಅಂತ ಹೆಸರು ಪಡೆದಂತೆ. ಇಲ್ಲಿಯ ಪ್ರಕೃತಿ ಸೌಂದರ್ಯ ಎಲ್ಲಿ ಕೂಡ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿಯ ಜನರು ಕೂಡ ಬಹಳ ಸ್ನೇಹಿತರು, ಪ್ರೀತಿ ಅಂತ. ಯಾವತ್ತು ನಿಮ್ಮ ರಾಮಾಯಣದಲ್ಲಿ ಬರ್ತಾರೆ, ಶ್ರೀಕೃಷ್ಣ ಮಾತಾಡುವಾಗ ಪ್ರೀತಿ ಅಂತ ಹೇಳ್ತಾರೆ. ಪ್ರೀತಿಯಿಂದೇ ಎಲ್ಲವನ್ನ ಗೆಲ್ಲಬಹುದು. ಹಾಗೆ ಇರುವಂತ ಕೊಡಗಿನ ಜನ ನಾನು ಹಲವಾರು ಸಂದರ್ಭದಲ್ಲಿ ಮಾತಾಡಕ್ಕೆ ಹೇಳ್ತಾ ಇದ್ದೆ. ನಾನು ಇಡೀ ಪ್ರಪಂಚದಲ್ಲಿ ಇರುವಂತ 192 ರಾಷ್ಟ್ರಗಳಲ್ಲಿ ಆಲ್ಮೋಸ್ಟ್ ಮೇಜರ್ ರಾಷ್ಟ್ರದಲ್ಲಿ ಒಂದು 60 ದೇಶಗಳನ್ನು ಸುತ್ತಬಿಟ್ಟಿದ್ವಿ. ಸುದ್ದಿ ಆದ್ಮೇಲೆ ಕೂಡ ಇಲ್ಲಿಗೆ ಬಂದಾಗ ಕೊಡಗಿನ ಬಗ್ಗೆ ಮಾತಾಡುವಾಗ ಹೇಳ್ತೀವಿ, ಏನೇ ಇರಲಿ ಅಪ್ಪ, ನಮ್ಮ ವಯಸ್ಸಾದಂಥವ್ರು ಹೇಳ್ತಾರೆ ಏನಂತ ಹೇಳಿದ್ರೆ, ನೀವು ಒಳ್ಳೆ ಕೆಲಸ ಮಾಡಿದ್ರೆ ನೀ ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ತೀಯಪ್ಪ ಅಂತ ಹೇಳ್ತಾರೆ. ಇವತ್ತು ನಾನು ಅವ್ರಿಗೆ ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ಒಂದು ರೀತಿಯಲ್ಲಿ ಕೊಡಗಿನಲ್ಲಿ ನಾವು ಜೀವದಲ್ಲೇ ಸ್ವರ್ಗದಲ್ಲಿದ್ದೇವೆ. ಇಂಥ ಪರಿಸರ, ಇಂಥ ಜನ, ಇಂಥ ಪ್ರಗತಿ ಸೌಂದರ್ಯ ನಿಮಗೆ ಅಮೆರಿಕದಲ್ಲೂ ಸಿಗೋದಿಲ್ಲ, ಬೇರೆ ಸ್ವಿಟ್ಜರ್ಲ್ಯಾಂಡಲ್ಲಿ ಕೂಡ ಸಿಗೋದಿಲ್ಲ. ಗಣೇಶ್ ಸರ್, ನಿಮಗೆಲ್ಲ ಉಮಾಶಂಕರ್ ಸರ್ ಅಂತ ಗೊತ್ತು, ಆದರೆ ನನಗೆ ಗೊತ್ತಿರೋದು ಗಣೇಶ್ ಸರ್. ಅವ್ರ ಜೊತೆ ಯಾವುದೋ ಒಂದು ಸಿನಿಮಾನು ಮಾಡಲಿಲ್ಲ, ಸೀರಿಯಲ್ ಮಾಡಲಿಲ್ಲ, ಇಲ್ಲ ಅವ್ರ ಜೊತೆ ಓದಲಿಲ್ಲ, ಅವ್ರ ಜೊತೆ ಓಡಾಡಲಿಲ್ಲ, ಬಟ್ ಸ್ಟಿಲ್ ಅವ್ರು ನಮ್ಮ ಸ್ನೇಹಿತರು. ಅದೇ ಒಂದು ಹ್ಯೂಮನ್ ರಿಲೇಶನ್ಶಿಪ್ ಅಂತ ಹೇಳ್ತಾರೆ, ಕನೆಕ್ಟ್ ಆಗೋಗ್ತೀವಿ ಒಂದೊಂದ್ಸತಿ ಒಬ್ಬರ ಜೊತೆ. ಸೊ ಐ ಥಿಂಕ್ ಸೊ 6-7 ವರ್ಷದಿಂದ ನನಗೆ ಅವ್ರಿಗೆ ಗೊತ್ತು. ಇನ್ನೂ ಆ ಒಂದು ಒಳ್ಳೆ ರಿಲೇಶನ್ಶಿಪ್ ನಮ್ಮಿಬ್ಬರಲ್ಲಿದೆ ಅಂದರೆ ಅವರ ಒಳ್ಳೆ ಗುಣ, ನನ್ನ ಅದೃಷ್ಟ. ಈಸ್ ಮೈ ಫ್ರೆಂಡ್. ಥ್ಯಾಂಕ್ ಯು ಸೋ ಮಚ್ ಸರ್. ಪ್ರತಿ ಸತಿನೂ ಅವರು ಕುಶಾಲನಗರಕ್ಕೆ ಕರೀತಾ ಇದ್ರು. 2016ನಲ್ಲಿ ನಾನು ಬಂದಿದ್ದು, ಫಸ್ಟ್ ಟೈಮ್ ಬಂದಿದ್ದು. ಅಶ್ವಿನಿ ನಕ್ಷತ್ರ ಅವಾಗ ಆಲ್ಮೋಸ್ಟ್ ಮುಗ್ದಿತ್ತು, ಅವಾಗ ಬಂದಿದ್ದೆ. ಅದಾದ್ಮೇಲೆ ಟೈಮ್ ಆಗ್ತಾ ಇರಲಿಲ್ಲ, ಬರೋಕ್ಕಾಗಲಿಲ್ಲ. ಬಟ್ ಥ್ಯಾಂಕ್ ಗಾಡ್ ಈ ಸತಿ ಒಂದು ಟೈಮ್ ಸಿಕ್ತು, ಬಂದಿದ್ದೀನಿ. ಅವ್ರಂದ್ರು ಫಸ್ಟ್ ಹೆಂಡತಿ ಅಂತ ಸ್ಟಾರ್ಟ್ ಮಾಡಬೇಕು ಅಂತ. ಯಾರನ್ನು ಕರೀಲ, ಇವಾಗ ನಮ್ಮ ಹೆಂಡತಿ ಅಂತ ಇದ್ರಲ್ಲ ಮಯೂರಿ, ಅವ್ರಿಗೆ ಮದುವೆ ಆಯ್ತು. ಇವಾಗ ಒಂದು ಮಯೂರಿಗೆ ಇನ್ನೊಂದು ಚಿಕ್ಕ ಮಯೂರಿ ಬರ್ತಾ ಇದೆ. ಸೊ ಇನ್ ಯಾರನ್ನ ಕರೆಯೋದು ನಾವು ಹೆಂಡತಿ ಅಂತ? ಅಷ್ಟೇ, ನೀವು ಅದನ್ನ ಇನ್ನೂ ಜ್ಞಾಪಕದಲ್ಲಿ ಇಟ್ಕೊಂಡಿದ್ದೀರಾ. 2012, 13, 14ರಲ್ಲಿ ನಡೆದಿದ್ದ ಅಶ್ವಿನಿ ನಕ್ಷತ್ರ ಧಾರಾವಾಹಿ ನನಗೊಂದು ಹೊಸ ಬದುಕು ಕೊಡ್ತು ಈ ಚಿತ್ರರಂಗದಲ್ಲಿ. ಅದಕ್ಕೆಲ್ಲ ನೀವೇ ಕಾರಣ, ಯಾಕಂದ್ರೆ ನೀವು ನೋಡಿ ಅದನ್ನ ಪ್ರೋತ್ಸಾಹ ಮಾಡಿದ್ದೀರಾ. ನಮ್ಮ ಅಪ್ಪಾಜಿ ಸರ್ ಅವರು ಇವಾಗಲೇ ಅವ್ರನ್ನ ಭೇಟಿಯಾಗಿದ್ದು, ಸಮಾಜ ಸೇವಕ ಆಗಲಿ, ಒಂದು ಪೊಲಿಟಿಕಲಿ ಒಳ್ಳೆ ಕಾರ್ಯ ಮಾಡಬೇಕು ಅಂತಂದ್ರೆ ಒಳ್ಳೆ ಲೀಡರ್ ಬೇಕು.
5 ವರ್ಷ ಒಂದು ಕ್ಷೇತ್ರದಲ್ಲಿ ಗೆಲ್ಲಬೇಕು ಅಂದ್ರೆ ಅಷ್ಟೊಂದು ಈಸಿ ಅಲ್ಲ, ವೆರಿ ಡಿಫಿಕಲ್ಟ್. ಅವರು ಒಳ್ಳೆ ಕಾರ್ಯ ಮಾಡಿದ್ದಕ್ಕೆ ಅವ್ರು ಗೆಲ್ತಾ ಇದ್ದಾರೆ, ಅವ್ರನ್ನ ನೀವೇನೆ ಆರಿಸಿರೋದು. ಸೊ ಇನ್ನು ಸಾಕಷ್ಟು ದಿನ, ಸಾಕಷ್ಟು ವರ್ಷಗಳು ನೀವು ಚೆನ್ನಾಗಿ ಮಾಡಬೇಕು ಸರ್. ಈ ಒಂದು ಕುಶಾಲನಗರಕ್ಕೆ ಇನ್ನೂ ಒಳ್ಳೊಳ್ಳೆ ಕಾರ್ಯಗಳು ಮಾಡಬೇಕು. ಅದ್ರ ಜೊತೆ ನಿಮ್ ಜೊತೆ ಉಮಾಶಂಕರ್ ಸಾರಿ ಗಣೇಶ್ ಸರ್ ಇದ್ದಾರೆ, ಅದೇ ಗಣೇಶ್ ಸರ್ ಇದ್ದಾರೆ. ಈ ತರ ಒಂದು ಒಳ್ಳೊಳ್ಳೆ ಪ್ರೋಗ್ರಾಮ್ಗಳು ಮಾಡ್ತಾರೆ. ನಮ್ಮ ಸಂಸ್ಕೃತಿ ಬಗ್ಗೆ ಮಾತಾಡ್ತಾ ಇದ್ರು, ವೆರಿ ಇಂಪಾರ್ಟೆಂಟ್. ಎಷ್ಟೇ ಗ್ಲೋಬಲೈಸೇಷನ್ ಆಗಲಿ, ಎಷ್ಟೇ ಇಂಪ್ರೂವ್ ಆಗಲಿ, ಬಟ್ ಸ್ಟಿಲ್ ನಮ್ಮ ಸಂಸ್ಕೃತಿ ನಾವು ನಡೆದು ಬಂದ ಹಾದಿನ ಬಿಡಬಾರ್ದು. ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ವೈಟ್ ಮಾಡಿದ್ದಕ್ಕೆ. ಯಾಕೆ ಅಂತಂದ್ರೆ ನಾನು ಬರದೇ ಹೋಗಿದ್ರೆ ರಾಧಾಕಲ್ಯಾಣದಿಂದ ನಾನು ಇನ್ನ ಒಂದಷ್ಟು ಜನ ನೆನಪಿಸ್ಕೋತಾರೆ ಅಂತ ನನಗೆ ಗೊತ್ತಾಗ್ತಾನೆ ಇರಲಿಲ್ಲ. ನಿಮ್ಗೆಲ್ಲ ರಾಧಾಕಲ್ಯಾಣ ನೆನಪಿದೆ ಅಂತ ಅನ್ಕೋತೀನಿ. ಸುಮಾರು ವರ್ಷ ಆಗಿದೆ ಆ ಸೀರಿಯಲ್ ನಿಂತು, ಬಟ್ ತುಂಬಾ ಜನ ಗುರುತಿಸ್ತಾರೆ ಅದೇ ಪಾತ್ರದಿಂದ. ರಮ್ಯಾ ಅನ್ನೋ ಕ್ಯಾರೆಕ್ಟರ್ ಮಾಡ್ತಾ ಇದ್ದೆ ನಾನು ರಾಧಾಕಲ್ಯಾಣದಲ್ಲಿ, ನೆಗೆಟಿವ್ ರೋಲ್ ಮಾಡ್ತಾ ಇದ್ದೆ. ಈಗ ಸದ್ಯಕ್ಕೆ ಸೀರಿಯಲ್ಗಳು ಮಾಡೋದು ಕಮ್ಮಿ ಮಾಡಿದ್ದೀನಿ, ಬಾಡಿ ಬಿಲ್ಡಿಂಗ್ ಮಾಡ್ತಾ ಇದ್ದೀನಿ. ರಾಜ್ಯ ಮಟ್ಟ ಮತ್ತೆ ರಾಷ್ಟ್ರ ಮಟ್ಟದಲ್ಲಿ ನಾನು ಬಾಡಿ ಬಿಲ್ಡಿಂಗ್ ಕಾಂಪಿಟಿಷನ್ಸ್ಗಳು ಮಾಡ್ತಾ ಇದ್ದೀನಿ. ನನಗೆ ಇವತ್ತು ಒಂದು ಖುಷಿ ಆಗಿದೆ ಏನಂದ್ರೆ, ಎಲ್ಲಾ ಗೇಮ್ಸ್ಗಳು ಮೊಬೈಲಲ್ಲೇ ಬಂದ್ಬಿಟ್ಟಿದೆ ಇವಾಗ. ಬರೀ ಸ್ಕ್ರಾಲ್ ಮಾಡ್ಕೊಂಡು ಪಾಯಿಂಟ್ಸ್ ತಗೊಂಡು ಇದ್ಬಿಡ್ತೀವಿ. ಆದ್ರೆ ಇವತ್ತು ಗ್ರಾಮೀಣ ಕ್ರೀಡೆಗಳನ್ನ ಉಳಿಸೋದಕ್ಕೋಸ್ಕರ ಒಂದು ಸಂಭ್ರಮ ಮಾಡ್ತಿದ್ದಾರೆ, ಒಂದು ಏನಂತಾರೆ ಒಂದು ಸ್ಟಾರ್ಟ್ಅಪ್ ಮಾಡಿದ್ದಾರೆ ಅಂತಂದ್ರೆ ತುಂಬಾನೇ ಖುಷಿ ಆಗುತ್ತೆ. ಯಾಕಂತಂದ್ರೆ ಅವಾಗ ಖಾರ ರುಬ್ಬಕ್ಕೆಲ್ಲ ಖಾರ ಆಡ್ಸೋ ಕಲ್ಲಿತ್ತು, ಇವಾಗ ಮಿಕ್ಸಿ ಬಂದ್ಬಿಟ್ಟಿದೆ. ಅಂಡ್ ತುಂಬಾ ಆಕ್ಟಿವಿಟೀಸ್ ಮಾಡ್ತಾ ಇದ್ವಿ ನಾವು, ಮಿಕ್ಸಿನೂ ಕೊಡ್ತಾ ಇದೀವಿ. ಹಾಗೆ ಬೊಜ್ಜು ಬಂದ್ಬಿಟ್ಟಿದೆ, ಎಲ್ಲಾ ಹೆಂಗಸರಿಗೂ ಬೊಜ್ಜು ಬಂದ್ಬಿಟ್ಟಿದೆ. ಇವಾಗ ನಾವು ಮೊಬೈಲ್ ಅಲ್ಲಿ ಆಡ್ತಾ ಇರ್ಬೇಕಾದ್ರೂ ಅಷ್ಟೇನೆ ನಮ್ ಕಣ್ಣಿಗೆ ತುಂಬಾ ಸ್ಟ್ರೈನ್ ಆಗುತ್ತೆ, ಕಾವ್ಯ ಹೇಳಿದ ರೀತಿನೇ. ಬಟ್ ಗ್ರಾಮೀಣ ಕ್ರೀಡೆ ಆಡೋದ್ರಲ್ಲಿ ಸಿಗೋ ಮಜಾನೇ ಬೇರೆ. ಬಟ್ ನನಗೆ ಇವತ್ತು ಖುಷಿಯಾಗಿದೆ ಏನಂದ್ರೆ, ಸಮಾನತೆಯಿಂದ ಅಂದ್ರೆ ಗಂಡಸರು ಹೆಂಗಸರು ಮಕ್ಕಳು ಅಥವಾ ಈ ವಯಸ್ಸವರು ಆ ವಯಸ್ಸವರು ಅಂತ ಅಲ್ಲದೆ ಇವನ್ ಹೆಂಗಸರು ಕೂಡ ಸೀರೆ ಉಟ್ಕೊಂಡೆಲ್ಲ ವಾಲಿಬಾಲ್ ಆಡಿದ್ರು. ನಂಗೆ ತುಂಬಾ ಇಷ್ಟ ಆಯ್ತದು. ಓಕೆ ಸಾರಿ, ಥ್ರೋ ಬಾಲ್ ಆಡಿದ್ರು. ನಾನು ಒಂದ್ ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲಾ ಹೆಂಗಸರಿಗೂ. ಮೋಸ್ಟ್ಲಿ ಲಾಕ್ಡೌನ್ ಆದ್ಮೇಲೆ ನಿಮ್ಗೆ ಎಲ್ರಿಗೂ ಹೆಲ್ತ್ ಇಂಪಾರ್ಟೆನ್ಸ್ ಗೊತ್ತಾಗಿರುತ್ತೆ ಅಂತ ಅನ್ಕೊಳ್ತೀನಿ. ಗೊತ್ತಾಗಿದೆ ಅಲ್ಲ? ಏನಪ್ಪಾ ಅಂತಂದ್ರೆ, ಮೊದಲನೇದಾಗಿ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಶಾಸಕರು, ನನ್ನ ಮೇಲೆ ಬಹಳ ಭರವಸೆ ಇಟ್ಟಂತಹ ಹಾಗೂ ನನಗೆ ತುಂಬ ಸಪೋರ್ಟಿವ್ ಆಗಿರ್ತಕ್ಕಂತಹ ನಮ್ಮ ಶಾಸಕರಿಗೆ ನಮಸ್ಕಾರಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೂ ಮಾಜಿ ಅಧ್ಯಕ್ಷರಾದ ನಮ್ಮ ಪಾತೇಶ್ ಅವರಿಗೆ, ಅವ್ರಿಗೂ ನಮಸ್ಕಾರ. ಅಮೃತ್ ಅವ್ರಿಗೆ ನಮಸ್ಕಾರ. ನಮ್ಮ ರಂಗಸ್ವಾಮಿ ಅವ್ರಿಗೆ ನಮಸ್ಕಾರ. ನಾನು ಶ್ರೀಮಂತ ಅವ್ರಿಗೆ ನಮಸ್ಕಾರ ಹೇಳೋದು ಬೇಡ ಅಂದ್ಕೊಂಡಿದ್ದೀನಿ, ಬಟ್ ಆದರೂ ಹೇಳ್ಬಿಡ್ತೀನಿ. ಸ್ನೇಹಿತರೆ, ಆಗಲೇ ನಮ್ಮ JK ಸಾರ್ ಹೇಳಿದ್ರು, ನನಗೂ ಅವ್ರಿಗೂ ಬಹಳ ಫ್ರೆಂಡ್ಶಿಪ್ಪು ಹಾಗೆ ಹೀಗೆ ಅಂತ. ನಿಜವಾಗ್ಲೂ ಅವರು ಎಷ್ಟು ವಿಶ್ವಾಸಿಗಳು ಅಂತಂದರೆ, 2ನೇ ಸರಿ ಕೂಡ ನಮ್ಮ ಕುಶಾಲನಗರಕ್ಕೆ ಬಂದರು. ಫಸ್ಟ್ ಟೈಮ್ ಇನ್ವೈಟ್ ಮಾಡಿದಾಗಲೂ ಕೂಡ ಬಹಳ ಆತ್ಮೀಯತೆ ತೋರಿಸ್ಕೊಂಡು ಬಂದರು. ಇದಕ್ಕಿಂತ 2 ವರ್ಷಕ್ಕೆ ಮುಂಚೆನೂ ಕರೆದಾಗ ಅವರು ಹೇಳಿದ್ರು ಬರ್ತೀನಿ ಅಂತ, ಬಟ್ ಶೂಟಿಂಗ್ ವಿಚಾರವಾಗಿ ಅವ್ರು ಬರೋಕ್ಕಾಗಿರಲಿಲ್ಲ. ಅದಾದಮೇಲೆ ಪುನಃ ಇನ್ವೈಟ್ ಮಾಡಿದಾಗ ಭಾಳ ಪ್ರೀತಿಯಿಂದ ಬಂದರು. ಬಂದಂಥ ನಮ್ಮ ಸ್ನೇಹಿತರು, ಸಹೋದರರು ಹಾಗೂ ಎಲ್ಲ ವಿಚಾರಕ್ಕೂ ಸಪೋರ್ಟಿವ್ ಆಗಿರ್ತಕ್ಕಂಥ ನನ್ನ JK ಅವ್ರಿಗೂ ಕೂಡ ನಮಸ್ಕಾರ. ಒಂದು ಸ್ವಲ್ಪ ಮುಂಚೆ ಹೇಳಿದ್ರು ನನ್ನ ಅಣ್ಣ 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 ಅಂತ. ನಿಜವಾಗ್ಲೂ ಕೂಡ ನನ್ನ ಸಹೋದರಿ, ಬೇರೆ ತಾಯಿಯಿಂದ ಬಂದಂಥ ಸಹೋದರಿ. ಸೊ ಸಿಸ್ಟರ್ ಫ್ರಮ್ ಅನದರ್ ಮದರ್. ಸೊ ಕಾವ್ಯ ಅವ್ರಿಗೂ ಕೂಡ ನಮಸ್ಕಾರ. ಇದರ ಜೊತೆಗೆ ಕಾವ್ಯ ಅವರ ಜೊತೆ ಬಂದಂಥ ಚಿತ್ರಾಲ್ ರಂಗಸ್ವಾಮಿ ಅವ್ರಿಗೂ ಕೂಡ ನಮಸ್ಕಾರಗಳು. ನನ್ನ ಅವರ ಮೊದಲ ಪರಿಚಯ ಇದು, ಆದರೂ ಕೂಡ ಒಂದು ವಿಶ್ವಾಸ, ಪ್ರೀತಿ. ನಮಸ್ಕಾರ ಮೇಡಮ್. ವೇದಿಕೆನ ಆವರಿಸ್ಕೊಂಡು ಎಲ್ಲರೂ ಕೂಡ ಮಾತಾಡಿದ್ರು. ನನಗೆ ಲಾಸ್ಟ್ ಕೊಟ್ಟರು, ನೀವೆಲ್ಲ ಗೊತ್ತು, ನೀವೆಲ್ಲ ಇವಾಗ ಬಹುಮಾನ ಮಾತ್ರ ನೋಡ್ತಾ ಇದ್ದೀರಾ ಅಂತ. ಸೊ ನನ್ನ ಮಾತು ಕೆಳಗೆ ಯಾರಿಗೂ ಮನಸ್ಸಿಲ್ಲ ಅಂತ ಗೊತ್ತು. ಆದರೂ ಕೂಡ ಏನಾದರೂ ಗೇಮ್ಸಲ್ಲಿ ಇಲ್ಲ ನಿಮಗೇನೋ ಸೋತು ಗೆದ್ದು ಏನೋ ಆಗಿದೆ, ಬೇಜಾರಾಗಿದೆ, ದಯವಿಟ್ಟು ಕ್ಷಮಿಸಿ. 3ನೇ ವರ್ಷನೂ ಕೂಡ ಎಷ್ಟು ಸಪೋರ್ಟಿವ್ ಆಗಿ ಪ್ರತಿಯೊಬ್ಬರು ಬಂದು ಭಾಗವಹಿಸಿದ್ದೀರಾ. ನಿಮ್ಗಳಿಗೆ ಎಷ್ಟು ಆಭಾರಿ ಅಂದರೆ ಅದು ನಾನು ಯಾವ ರೀತಿ ತೋರಿಸ್ಬೇಕಂತ ಗೊತ್ತಿಲ್ಲ. ಬಟ್ ಆದರೆ ಖಂಡಿತವಾಗ್ಲೂ ನೆಕ್ಸ್ಟ್ ಇನ್ನ ಇದಕ್ಕಿಂತ ಅಚ್ಚುಕಟ್ಟಾಗಿ ಕೆಲಸ ಮಾಡಿ ಒಂದು ಗ್ರಾಮೀಣ ಕ್ರೀಡಾಕೂಟನ ಬಹಳ ಅಚ್ಚುಕಟ್ಟಾಗಿ ನಡೆಸ್ಕೊಂಡು, ಒಂದು ಊಟ ಉಪಚಾರ ಇರ್ಬೋದು, ನಿಮ್ಮ ಬಂದವ್ರನ್ನ ಒಂದು ನೋಡ್ಕೊಳ್ಳೋ ವಿಚಾರ ಇರ್ಬೋದು, ನೀರಿನ ವಿಚಾರ ಇರ್ಬೋದು, ಕೂತ್ಕೊಳ್ಳೋಕ್ಕೆ ಹಾಸನದ ವಿಚಾರ ಇರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಕೂಡ ಗಮನ ಹರಿಸೋಕ್ಕೆ ನನಗೆ ನಿನ್ನೆ ನಿಮ್ಗೆ ಗೊತ್ತಿರಬಹುದು, ಸುಭಾಷ್ ಚಂದ್ರ ಅವರ 125ನೇ ವರ್ಷ ಜನ್ಮದಿನ ಅಂತ. ಸುಭಾಷ್ ಚಂದ್ರ ಬೋಸ್ ಅವರು ಟೀಮ್ನ ಚೆನ್ನಾಗಿ ಕಟ್ಟಿದ್ರು. ನಮ್ಮ ಸೈನ್ಯ ಕಟ್ಟಿದ್ದು ಅವರೇ ಅಂತ ಗೊತ್ತಿರ್ಬೇಕು ನಿಮ್ಗಲ್ವಾ. ಆ ಥರ
ತಾನಾಗೆ ಸೇರ್ಕೊಂಡಂತ ಒಂದು ಕೂಟ ಇದೆ ನಮ್ಮಲ್ಲಿ. ನಿನ್ನ ಎದುರುಗಡೆ ಒಂದು ಫೋಟೋ ಕಾಣಿಸ್ತಾ ಇದೆಯಲ್ವಾ, ಆ ಫೋಟೋದಲ್ಲಿ ಇರುವಂತಹ ಕುದುರೆ ಗಾಡಿ ಡ್ರೈವರ್ ಆಗಬೇಕು ಅಂತ ಹೇಳಿ ಆಶೀರ್ವಾದವನ್ನ ಮಾಡ್ತಾರಂತೆ. ಆ ಫೋಟೋದಲ್ಲಿ ಕುದುರೆ ಗಾಡಿ ಡ್ರೈವರ್ ಆಗಿ ಪ್ರಭು ಶ್ರೀ ಕೃಷ್ಣ ಪರಮಾತ್ಮ ಇರ್ತಾನೆ, ಹಿಂದುಗಡೆಯಲ್ಲಿ ಅರ್ಜುನ ಇರ್ತಾನೆ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಅಧರ್ಮದ ನಾಶವನ್ನ ಮಾಡಿ ಧರ್ಮದ ಸಂಸ್ಥಾಪನೆಯನ್ನ ಯಾವ ರೀತಿಯಲ್ಲಿ ಮಾಡಬಹುದು ಅನ್ನುವಂತಹ ಆಲೋಚನೆಯನ್ನ ಕೊಡ್ತಾ ಇರ್ತಾನೆ. ಅಮ್ಮ ಹೇಳ್ತಾಳಂತೆ, ಮಗು ನೀನು ಕಲ್ಕತ್ತಾದ ಒಂದು ಬೀದಿಯಿಂದ ಇನ್ನೊಂದು ಬೀದಿಗೆ ಜನರನ್ನ ಸಾಗಿಸುವಂತಹ ಕುದುರೆ ಗಾಡಿ ಡ್ರೈವರ್ ಆಗಬೇಡ, ನೀನು ಎಂತಹ ಕುದುರೆ ಗಾಡಿ ಡ್ರೈವರ್ ಆಗಬೇಕು ಅಂತ ಹೇಳಿದ್ರೆ ಈ ಹೊತ್ತಿನಲ್ಲಿ ನಮ್ಮ ಸಮಾಜದಲ್ಲಿ ಇಡೀ ಜಗತ್ತಿನ ಜನರು ಹೇಳ್ತಾ ಇದ್ದಾರೆ, ಭಾರತ ಅನ್ನುವಂತಹದ್ದು ಮೂಢನಂಬಿಕೆಗಳ ರಾಷ್ಟ್ರ, ಭಾರತ ಅನ್ನುವಂತಹದ್ದು ಇಡೀ ಜಗತ್ತಿಗೆ ಕೊಟ್ಟದ್ದು ಕೇವಲ ಶೂನ್ಯ ಅಂತ ಹೇಳಿಕೊಂಡು ಎಲ್ಲ ಬ್ರಿಟಿಷರು ಭಾರತದ ಕುರಿತಾಗಿ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಅವೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಅನ್ನ ಹಾಕಿ ಮಲಗಿರುವಂತಹ ಭಾರತೀಯರ ಮನಸ್ಸಿನಲ್ಲಿ ಭಾರತೀಯತ್ವವನ್ನ ಬಡಿದೆಬ್ಬಿಸುವಂತಹ ಪ್ರಭು ಶ್ರೀ ಕೃಷ್ಣ ಪರಮಾತ್ಮನಂತಹ ಡ್ರೈವರ್ ನೀನಾಗಬೇಕು ಅನ್ನುವಂತಹ ಆಶೀರ್ವಾದ. ಸಂಗಮಕ್ಕಾಗಿ ರಘುಕೋಟಿ, ಕುಶಾಲನಗರ. ಕುಶಾಲನಗರದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಸಂಕ್ರಾಂತಿ ಸಂಭ್ರಮ ಆಚರಣಾ ಸಮಿತಿ ವತಿಯಿಂದ ದೇಶೀಯ ಕ್ರೀಡೆಗಳನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಹಳೆಬೇರು ಹೊಸ ಚಿಗುರು ಎಂಬ ವಿನೂತನ ಕ್ರೀಡಾಕೂಟ ಆಯೋಜಿಸಲಾಗಿತ್ತು. ಕೊಡಗು ಜಿಲ್ಲಾ ಲೇಖಕರು ಮತ್ತು ಕಲಾವಿದರ ಬಳಗ ಹಾಗೂ ಡಾಕ್ಟರ್ ಪ್ರಕಾಶ್ ಬಡವನಹಳ್ಳಿ ಗೆಳೆಯರ ವತಿಯಿಂದ ಕುಶಾಲನಗರದ ಸರ್ಕಾರಿ ಪಾಲಿಟೆಕ್ನಿಕ್ನ ಸುವರ್ಣ ಮಹೋತ್ಸವದ ಭವನದಲ್ಲಿ ಯುವ ಸಾಹಿತಿ ವಿಮರ್ಶಕರು ಆಗಿದ್ದು ಅಕಾಲಿಕ ಮರಣ ಹೊಂದಿದ ಕೊಣನೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿದ್ದ ಡಾಕ್ಟರ್ ಪ್ರಕಾಶ್ ಬಡವನಹಳ್ಳಿ ಅವರ ನುಡಿನಮನ ಕಾರ್ಯಕ್ರಮ ಜರುಗಿತು. ಬಾಳೆಲೆ ವಿಜಯಲಕ್ಷ್ಮಿ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಜೆ ಸೋಮಣ್ಣ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ವೈಚಾರಿಕ ಚಿಂತಕ, ಸ್ನೇಹಿ ಜೀವಿಯಾಗಿದ್ದ ಡಾಕ್ಟರ್ ಪ್ರಕಾಶ್ ಅವರು ಸಾಹಿತ್ಯ ರಚನೆಯ ನೆನಪು ಮಾಡಿದರು. ಡಾಕ್ಟರ್ ಪ್ರಕಾಶ್ ಅವರ ಬದುಕು ಮತ್ತು ಬರಹ ಕುರಿತು ಮಾತನಾಡಿದ ಹಿರಿಯ ಸಾಹಿತಿಯೂ ಆದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಎಸ್.ಜಿ. ಸಿದ್ದರಾಮಯ್ಯ ಮಾತನಾಡಿ, ಕೊರೋನಾದ ತಲ್ಲಣ ಬಹಳಷ್ಟು ಅಮೂಲ್ಯವಾದ ಜೀವಗಳನ್ನು ಬಲಿ ತೆಗೆದುಕೊಂಡಿತು. ಇದರ ಹಿಂದೆ ಮಾಧ್ಯಮಗಳು ಜನರಲ್ಲಿ ಹುಟ್ಟುಹಾಕಿದ ಭಯ ಭೀಕರವಾದದ್ದು ಎಂದರು. ಇಂತಹ ಭೀಕರತೆ ಸಾಲಿಗೆ ಯುವ ವಿಮರ್ಶಕ ಡಾಕ್ಟರ್ ಪ್ರಕಾಶ್ ಕೂಡ ಬಲಿಯಾದುದು ದುರ್ದೈವದ ಸಂಗತಿ ಎಂದು ಪ್ರೊಫೆಸರ್ ಸಿದ್ದರಾಮಯ್ಯ ಹೇಳಿದರು. ಡಾಕ್ಟರ್ ಪ್ರಕಾಶ್ ಒಬ್ಬ ನಿಷ್ಠ ಅಧ್ಯಯನಶೀಲ ಅಧ್ಯಾಪಕರಾಗಿದ್ದರು. ನಿರಂತರ ಓದಿನ ಮೂಲಕ ಶ್ರೇಷ್ಠ ಅಧ್ಯಾಪಕನಾಗುವುದು ಸಾಧ್ಯ ಎಂಬುದನ್ನು ಡಾಕ್ಟರ್ ಪ್ರಕಾಶ್ ಸಾಬೀತುಪಡಿಸಿದರು. ನಾಡಿನ ಹೆಸರಾಂತ ವಿಮರ್ಶಕ ಡಿಆರ್ ನಾಗರಾಜ್ ಅವರಂತಹ ಸಂವೇದನಾಶೀಲ ಬರಹಗಾರರ ಬಗ್ಗೆ ಪಿಎಚ್ಡಿ ಮಾಡುವುದು ಸುಲಭದ ಮಾತಾಗಿರಲಿಲ್ಲ.
ಇದನ್ನು ಓದಿ ಜೀರ್ಣಿಸಿಕೊಂಡ ಪ್ರಕಾಶ್ ನಮ್ಮ ನಡುವಿನ ಒಬ್ಬ ಪ್ರತಿಭಾವಂತ ಯುವ ವಿದ್ವಾಂಸರಾಗಿದ್ದರು ಎಂದು ಗುಣಗಾನ ಮಾಡಿದರು. ಬರೆಯುವ ಎಲ್ಲ ಶಕ್ತಿ ಇದ್ದರೂ ಬರೆಯಬೇಕಾದ ಹೊತ್ತಿನಲ್ಲಿ ಇಲ್ಲವಾಗುವುದು ಕನ್ನಡ ಸಾಹಿತ್ಯ ಲೋಕಕ್ಕೆ ಆದ ನಷ್ಟ ಎಂದು ಪ್ರೊಫೆಸರ್ ಸಿದ್ದರಾಮಯ್ಯ ತಿಳಿಸಿದರು. ಯುವ ವಿಮರ್ಶಕ ಡಾಕ್ಟರ್ ಪ್ರಕಾಶ್ ಬಡವನಹಳ್ಳಿ ಕಾರ್ಯಕ್ರಮ ಉದ್ಘಾಟಿಸಿದ ಹಿರಿಯ ಸಾಹಿತಿ ಪ್ರೊಫೆಸರ್ ಕಾಳೇಗೌಡ ನಾಗವರ ಮಾತನಾಡಿ, ಸ್ನೇಹಜೀವಿ ಹೃದಯವಂತಿಕೆಯುಳ್ಳ ಯುವ ವಿದ್ವಾಂಸರಾಗಿದ್ದ ಡಾಕ್ಟರ್ ಬಿ ಪ್ರಕಾಶ್ ಅವರು ವಿದ್ವತ್ತು, ಜಾತ್ಯತೀತ ತತ್ವ, ವೈಚಾರಿಕತೆ ಚಿಂತನೆ ಇಂದಿನ ಯುವ ಜನಾಂಗಕ್ಕೆ ಮಾದರಿಯಾದರು ಎಂದರು. ವಿಮರ್ಶಕರಾದ ಪ್ರೊಫೆಸರ್ ಅಜ್ಜಪ್ಪ ದಳವಾಯಿ ಮಾತನಾಡಿ, ವಿಮರ್ಶಕ ಡಾಕ್ಟರ್ ಪ್ರಕಾಶ್ ಪ್ರತಿನಿತ್ಯ ಸಾಹಿತ್ಯ ಅಧ್ಯಯನದೊಂದಿಗೆ ಸಾಹಿತ್ಯ ಚರ್ಚಿಸುತ್ತಿದ್ದ ಚಿಂತನಾಶೀಲ ಸಾಹಿತಿಯಾಗಿದ್ದರು. ಡಾಕ್ಟರ್ ಪ್ರಕಾಶ್ ಅವರ ಅಧ್ಯಯನ ಅಕ್ಷರದ ಆಚೆಗಿನ ಚಿಂತನೆಯಾಗಿತ್ತು. ಸಮಚಿತ್ತದಿಂದ ಬದುಕುವುದನ್ನು ಎದುರಿಸುವ ಶಕ್ತಿ ಅವರಿಗಿತ್ತು. ಪ್ರಕಾಶ್ ಅವರಿಗಷ್ಟೇ ಪ್ರತಿಭಾವಂತರಾದ ಅವರ ಮಡದಿ ಡಾಕ್ಟರ್ ಸುಕನ್ಯಾ ಸಾಹಿತ್ಯದ ಬದುಕಿನ ಬಂಡಿಯನ್ನು ಸಮರ್ಥಕವಾಗಿ ಎಳೆಯುವಂತಾಗಲೆಂದು ಪ್ರೊಫೆಸರ್ ದಳವಾಯಿ ಆಶಿಸಿದರು. ಅಧ್ಯಕ್ಷತೆ ವಹಿಸಿದ್ದ ಲೇಖಕರು ಮತ್ತು ಕಲಾವಿದರ ಬಳಗದ ಅಧ್ಯಕ್ಷ ಎಂಪಿ ಕೇಶವ ಕಾಮತ್ ಮಾತನಾಡಿ, ಸಂವೇದನಾಶೀಲ ಚಿಂತಕ ಡಾಕ್ಟರ್ ಪ್ರಕಾಶ್ ಅವರ ಸಾಹಿತ್ಯ ಚಿಂತನೆಯನ್ನು ಮುಂದುವರಿಸುವ ಮೂಲಕ ಉತ್ತಮ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಸಹಕರಿಸಬೇಕಿದೆ ಎಂದರು. ಡಾಕ್ಟರ್ ರಹಿಮತ್ ತರೀಕೆರೆ ಅವರು ಡಾಕ್ಟರ್ ಪ್ರಕಾಶ್ ಅವರ ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿರುವ ಕೊಡುಗೆ ಕುರಿತು ಕಳುಹಿಸಿದ್ದ ವಿಡಿಯೋ ತುಣುಕನ್ನು ಪ್ರದರ್ಶಿಸಲಾಯಿತು. ಪ್ರಬುದ್ಧ ಸಾಹಿತ್ಯ ಚಿಂತನೆಯೊಂದಿಗೆ ಉತ್ತಮ ವಾಗ್ಮಿಯಾಗಿದ್ದ ಡಾಕ್ಟರ್ ಪ್ರಕಾಶ್ ಉತ್ತಮ ವಿಮರ್ಶಕ ಎಂದು ರೆಹಮತ್ ಕಳುಹಿಸಿದ ವಿಡಿಯೋದಲ್ಲಿ ತಿಳಿಸಿದರು. ಡಾಕ್ಟರ್ ಪ್ರಕಾಶ್ ಅವರ ಮಡದಿ ಡಾಕ್ಟರ್ ಸುಕನ್ಯಾ ಪ್ರಕಾಶ್, ಡಾಕ್ಟರ್ ಎಚ್.ಆರ್. ಸ್ವಾಮಿ, ಡಾಕ್ಟರ್ ಬಿ.ಎಸ್. ಪ್ರಭು, ವಿ.ಪಿ. ಶಶಿಧರ್, ಡಾಕ್ಟರ್ ಡಿ. ದೇವರಾಜ್, ಪ್ರೊಫೆಸರ್ ಪುಟ್ಟರಾಜ್, ಎಂ. ನಂಜುಂಡಸ್ವಾಮಿ, ರೋಹಿತ್ ವೆಂಕಟನಾಯಕ್, ಸಾಗರ್ ತೊರೆನೂರು ಅವರು ಡಾಕ್ಟರ್ ಪ್ರಕಾಶ್ ಅವರ ಸಾಹಿತ್ಯದ ಕುರಿತು ಮಾತನಾಡಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿ.ಎಸ್. ಲೋಕೇಶ್ ಸಾಗರ್, ಭಾರದ್ವಾಜ, ಕೆ. ಆನಂದ ತೀರ್ಥ ಬಳಗದ ಉಪಾಧ್ಯಕ್ಷ ಮೊಯಿದೀನ್, ಡಾಕ್ಟರ್ ಪ್ರಕಾಶ್ ಸಹೋದರ ಬಿ. ನಂಜಪ್ಪ, ಯುಎಸ್ ಮಹೇಶ್ ಇತರರು ಇದ್ದರು. ಡಾಕ್ಟರ್ ಪ್ರಕಾಶ್ ಅವರ ಗೆಳೆಯರಾದ ಡಾಕ್ಟರ್ ಬಿ.ಎಸ್. ಪ್ರಭು, ರೇಣುಕಾ ಆರಾಧ್ಯ, ರವಿಕುಮಾರ್ ನಿಹಾ, ನಾಗರಾಜ್ ಇತರರು ಭಾಗವಹಿಸಿದ್ದರು. ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ರಾಶಿ ಪುಟ್ಟರಾಜು ನಿರ್ವಹಿಸಿದರು. ಬಳಗದ ಉಪಾಧ್ಯಕ್ಷ ಎಂಇ ಮೊಹಿದೀನ್ ಸ್ವಾಗತಿಸಿದರು. ಬಳಗದ ನಿರ್ದೇಶಕ ಟಿಜಿ ಪ್ರೇಮ್ ಕುಮಾರ್ ವಂದಿಸಿದರು. ಕಳೆದ 36 ವರ್ಷಗಳಲ್ಲಿ ನೋಡಿದ ಅನೇಕ ಜನ ನನ್ನ ವಿದ್ಯಾರ್ಥಿ ಮಿತ್ರರಲ್ಲಿ ಮುಖ್ಯವಾದಂಥವರು, ಗಮನಾರ್ಹವಾದಂಥವರು ಇಬ್ಬರನ್ನು ನಾನು ಸಮಾನವಾಗಿ ನೋಡಿದ್ದೇನೆ. ಪರಸ್ಪರ ಇಬ್ಬರು ಒಪ್ಪಿತವಾಗಿ ಅವರ ಬದುಕನ್ನು ಕಟ್ಕೊಂಡಿದ್ದಾರೆ. ಪ್ರಕಾಶ್ ಎಷ್ಟು ಬುದ್ಧಿವಂತ, ಸುಕನ್ಯಾ ಕೂಡ ಅಷ್ಟೇ ಬುದ್ಧಿವಂತ. ಪ್ರಕಾಶ್ ಅವನು ಬರುವ ಹೊತ್ತಿಗೆ, ನಮ್ಮ MA ವ್ಯಾಸಂಗಕ್ಕೆ ಬರುವ ಹೊತ್ತಿಗೆ ಮಧುಗಿರಿಯ ಪ್ರೊಫೆಸರ್ ML ನರಸಿಂಹಮೂರ್ತಿ ಅನ್ನುವಂತಹ ಒಬ್ಬರು ಅಲ್ಲಿಯ ಸ್ಥಳೀಯ ಅಧ್ಯಾಪಕರು, ಸಾಕಷ್ಟು ವಿದ್ಯಾರ್ಥಿಗಳ ಸ್ನೇಹಿಯಾಗಿರುವಂತಹ ಗೆಳೆಯರು, ಅವರ ಮೂಲಕ ಅನೇಕ ವಿಷಯಗಳನ್ನ, ಪುಸ್ತಕಗಳನ್ನ ಓದ್ಕೊಂಡು ಬಂದಿದ್ದಂತಹ ವಿದ್ಯಾರ್ಥಿ. ನಮ್ಮಲ್ಲಿ MA ಬರುವವರು ಒಂದು ಏನು ಓದ್ದಂಗೆ ಬಂದಿರ್ತಾರೆ, ಇನ್ನೊಂದು ಓದ್ಕೊಂಡು ಬಂದಿರೋ ವಿಷಯಗಳು ಪ್ರಯೋಜನಕ್ಕಿಲ್ಲದಂಗಿರ್ತವೆ. ಸ್ವಲ್ಪ ಪ್ರಸ್ತುತಗೊಳಿಸುವಷ್ಟು ಶಕ್ತಿ ಎಷ್ಟೋ ಜನಕ್ಕೆ ಇರೋದಿಲ್ಲ. ಇನ್ನು ಕೆಲವರು MA ಮುಗಿದ ಮೇಲೆ ಒಂದಷ್ಟು ಕ್ರಿಯಾಶೀಲ ಆಗ್ತಾರೆ. ಅನೇಕ ಸ್ವರೂಪ ಇದೆ, ಎಲ್ಲರ ಹಿನ್ನೆಲೆಯೂ ಒಂದೇ ರೀತಿಯಲ್ಲಿ. ಮೂಲತಃ ಪ್ರಕಾಶ್ ಹಳ್ಳಿಯ ಶ್ರಮಿಕ ವರ್ಗದಿಂದ ಬಂದವನಾದ್ದರಿಂದ ಅವನು ವ್ಯವಸಾಯ ಮತ್ತೆ ಹೂವಿನ ಕೃಷಿಯನ್ನ ಮಾಡಿಕೊಂಡು ವ್ಯಾಪಾರ ವಹಿವಾಟನ್ನು ಮಾಡಿಕೊಂಡು ಅದಕ್ಕಿಂತ ಹೊರತಾಗಿದ್ದು ಒಂದು ವಿಭಿನ್ನವಾದ ವ್ಯಕ್ತಿತ್ವವನ್ನು ಇಟ್ಕೊಂಡು ಬಂದಿದ್ದಂತ ಅವನಿಗೆ 24/7 ಸಾಹಿತ್ಯ ಚಿಂತನೆ, ಸಾಹಿತ್ಯ ಕೃತಿಗಳು ನೀಡಿದಂತಹ ವೈಚಾರಿಕ ಶಕ್ತಿ, ಬದುಕು, ಪಾತ್ರಗಳು, ಅವುಗಳು ಕೊಡುವಂತಹ ಜೀವನ ದರ್ಶನ, ಬರೀ ಇದರ ಬಗ್ಗೆನೇ ಮಾತನಾಡ್ತಾ ಇದ್ದಂತಹ ಒಬ್ಬ ವಿದ್ಯಾರ್ಥಿ. ನಮಗೆ ಗೊತ್ತಾಗ್ಬಿಡುತ್ತೆ ನೋಡ್ತಿದ್ದಂಗೆ 40 ಜನದಲ್ಲಿ ಯಾವ ಗಟ್ಟಿ ಕಾಳು, ಯಾವ ಜೋಳು, ಯಾವ ಇನ್ನೂ ಸ್ವಲ್ಪ ಪೋಷಕಾಂಶ ಬೇಕು ಅನ್ನುವಂಥದ್ದು ಗೊತ್ತಾಗುತ್ತೆ. ಮೊದಲ ಅವರ ಇಬ್ಬರನ್ನು ಅಡ್ಮಿಷನ್ ಮಾಡಿಸಿಕೊಂಡ ಮೊದಲ ದಿವಸದಿಂದ ಇವತ್ತಿನವರೆಗೂ ನೋಡ್ತಾ ಬಂದ್ವಿ. ಆ ರೀತಿಯಲ್ಲಿ ತುಂಬಾ ಕ್ರಿಯಾಶೀಲವಾಗಿದ್ದರು. ಮತ್ತೆ ಇಬ್ಬರು ಮುಂದೆ UGC ಪರೀಕ್ಷೆಯನ್ನ ಪಾಸ್ ಆದರು, ಸ್ಕಾಲರ್ಶಿಪ್ಗಳಿಗೆ ಅರ್ಹರಾದರು. ಆಮೇಲೆ ಬೆಂಗಳೂರು ವಲಯದಲ್ಲಿ ಕೂಡ ತುಂಬಾ ಪ್ರಸಿದ್ಧಿಯನ್ನ ಪಡೆದಂತವರಾಗಿದ್ರು. ಇಬ್ರು ಕೇವಲ ಕುಶಾಲನಗರಕ್ಕೆ ಬಂದ ಮೇಲೆ ಅಷ್ಟೇ ಪ್ರಸಿದ್ಧ ಅಲ್ಲ, ತಾನು ಓದ್ತಾ ಇರುವ ಕಾಲ
ಮಾಡಿದಂತಹ ಒಬ್ಬ ವ್ಯಕ್ತಿ. ಯಾಕೆಂದ್ರೆ ಸುಕನ್ಯನೂ ಬುದ್ಧಿವಂತಳೆ, ಆದರೆ ಪ್ರಕಾಶ್ ಇದ್ದಷ್ಟು ಎಕ್ಸ್ಪೋಜರ್ ಅವಳಿಗೆ ಇರಲಿಲ್ಲ. ಆದರೆ ಆಕೆ ದಾಂಪತ್ಯವನ್ನ ಕುರಿತು ಸರಸದ ವಿಷಯವಾಗಿ, ವಿರಸದ ವಿಷಯವಾಗಿ, ಸಖಿಯರ ಬಗ್ಗೆ ಆಕೆಯ ಅಧ್ಯಯನ ತುಂಬಾ ಮಾಡ್ತಾರೆ. ನಾವು ಪ್ರಕಾಶನ ಮಾತನಾಡ್ತಾ ಸುಕನ್ಯಾ ಕಡಿಮೆ ವಿದ್ವಾಂಸಗಳು ಅಂತ ನಾವು ಭಾವಿಸ್ತೇವೆ. ಇಬ್ಬರು ಒಂದು ರೀತಿಯಲ್ಲಿ ಸಮವಾಗಿ ನಮ್ಮ ವಿದ್ವತ್ತಿನ ಬಂಡಿ ಸಾಧಿಸಬೇಕಾಗಿದ್ದು ಸಾಕಷ್ಟು ಇದ್ದು ಸಮಯ ತುಂಬ ದೂರವಿದ್ದು ಅಂಥ ಜೀವಗಳು ಮಧ್ಯದಲ್ಲಿ ನಿರ್ಗಮಿಸಿದರೆ ಆಗುವಂಥ ನೋವಿದೆಯಲ್ಲ, ಅದು ಭರಿಸಲಾರದು. ಈ ವರ್ಷದೊಳಗೆ ಇಂತಹ ಹಲವು ಜೀವಗಳನ್ನು ನಾನು ವೈಯಕ್ತಿಕವಾಗಿ ನನಗೆ ನಮ್ಮ ತುಮಕೂರಿನ ಸುತ್ತ ಈ ರಾಜ್ಯದ ವ್ಯಾಪ್ತಿಯ ಒಳಗೆ ನೋಡಿದಾಗ ಕೊರೋನಾಕ್ಕೆ ಬಲಿಯಾದಂತಹ ಜೀವಗಳು, ಈ ತರಹದ ಆಕಸ್ಮಿಕ ಸಾವಿಗೆ ಒಳಗಾದಂತಹ ಜೀವಗಳು, ಅವನ್ನೆಲ್ಲ ನೆನಪಿಸ್ಕೊಳ್ಬೇಕಾಗಿದ್ರೆ ಜೀವ ಚಲನತೆ, ಜೀವ ಕಲ್ಲಣಿಸುತ್ತೆ, ಬಗ್ಗೆ ಅನಿಸುತ್ತೆ. ಇಷ್ಟೇ ನಾನು ಯಾಕೆ ಇಷ್ಟು ಗೊತ್ತಿದ್ದು ಕೂಡ ಇಷ್ಟು ಪಾಠವನ್ನು ನಾವು ನಿತ್ಯ ನೋಡ್ತಾ ಇತ್ತು, ಕೇಳ್ತಾ ಇತ್ತು, ಅನುಭವಿಸ್ತಾ ಇತ್ತು ಕೂಡ ನಾವು ಯಾಕೆ ಆ ಪಾಠವನ್ನು ಕಲಿಯಲ್ಲ? ಇತಿಹಾಸ ನಮಗೆ ಯಾವತ್ತೂ ಪಾಠವನ್ನು ಕಲಿಸಿಲ್ಲ. ಯಾಕೆ ಇದು ಹೆಚ್ಚು ನನ್ನನ್ನ ಇತ್ತೀಚಿನ ದಿನಗಳು ಚಿಂತನೆಗೆ ಬಿಟ್ಟಿರ್ತಕ್ಕಂಥದ್ದು, ಬಹಳ ವಿಷಾದವನ್ನು ನೋಡ್ತಕ್ಕಂಥದ್ದು. ಪ್ರಕಾಶ್ ಸತ್ತ ಸುದ್ದಿ ನನಗೆ ಗೊತ್ತಾಗಿದ್ದು ಕೇವಲ 6 ವಾರದ ಹಿಂದೆ. ತೀರ್ಮಾನ ಸುದ್ದಿ ಗೊತ್ತಾಗಿತ್ತು ನನಗೆ. ಕೇಳಿದ ಹಾಗೆ ನಮ್ಮ ರವಿಕುಮಾರ್ ಈಗ ಇಲ್ಲಿ ಬರಬೇಕು ಅಂತ ಕರೆ ಕೊಟ್ಟಾಗ ಏನ್ರಿ ಹೀಗೆ ಹೇಳ್ತಿದ್ದೀರಿ, ದಿಗ್ಭ್ರಮೆ ಆಗ್ತದೆ, ಯಾಕೆ ಹೀಗೆ ಹೇಳ್ತೀರಿ ಸರ್, ನಿಮಗೆ ಗೊತ್ತಿಲ್ವಾ? ಇಲ್ಲ ಮಾರಾಯ, ಗೊತ್ತಿಲ್ಲ ರವಿ, ನಾನೇ ತಪ್ಪು ಮಾಡಿ ಅನಿಸುತ್ತೆ ಸರ್ ಅಂತ. ಎಷ್ಟೆಲ್ಲ ತಾಂತ್ರಿಕ ಅನುಕೂಲತೆಗಳು ಇದ್ದು ಕೂಡ, ಟೆಕ್ನಿಕಲ್ ಅಡ್ವಾಂಟೇಜಸ್ ಇದ್ದು ಕೂಡ ನಾವು ಸಂಬಂಧಗಳು ಹೇಗೆ ಒಂದು ರೀತಿಯಲ್ಲಿ ಕಡಿತಗಳಿಗೆ, ವಿಘಟನೆಗಳಿಗೆ ಒಳಗಾಗ್ತವೆ. ನಾವು ಅಂದ್ಕೊಂಡಿದ್ವಿ ಇಡೀ ಜಗತ್ತೇ ಒಂದು ರೀತಿಯಲ್ಲಿ ನಮ್ಮ ಅಂಗೈಯೊಳಗಿದೆ ಅನ್ನೋ ಯಾವುದೇ ಪ್ರಚಾರಕ್ಕಾಗಿ ಅಥವಾ ಇನ್ಯಾವುದನ್ನು ಗುರುತಿಸಬೇಕು ಅಂತ ಮನೋಭಾವನೆ ವ್ಯಕ್ತಿತ್ವ ಇತ್ತು. ಒಂದು ಸಣ್ಣ ಉದಾಹರಣೆ, ನುಡಿನಮನ ಕಾರ್ಯಕ್ರಮದಲ್ಲಿ ನಾಡಿನ ವಿವಿಧೆಡೆಗಳಿಂದ ಡಾಕ್ಟರ್ ಪ್ರಕಾಶ್ ಗೆಳೆಯರು, ಸಾಹಿತ್ಯ ಅಭಿಮಾನಿಗಳು ಹಾಗೂ ಡಾಕ್ಟರ್ ಪ್ರಕಾಶ್ ಕುಟುಂಬಸ್ಥರು ಭಾಗವಹಿಸಿದ್ದರು. ನ್ಯೂಸ್ ಸಂಗಮಕ್ಕಾಗಿ ರಘುಕೋಟಿ, ಕುಶಾಲನಗರ. ಹಾಸನ ಜಿಲ್ಲೆ ಅರಸೀಕೆರೆ ನಗರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಸ್ಥಳೀಯ ಶಾಸಕ ಶಿವಲಿಂಗೇಗೌಡರು ಅವೈಜ್ಞಾನಿಕವಾಗಿ ಇಂಜಿನಿಯರಿಂಗ್ ಕಾಲೇಜು ಕಟ್ಟಡ ನಿರ್ಮಾಣ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ಪುರುಷೋತ್ತಮ ಆರೋಪಿಸಿದ್ದಾರೆ. ಸ್ಥಳೀಯ ಶಾಸಕ ಕೆಎಂ ಶಿವಲಿಂಗೇಗೌಡ ಅವರು ಅಧಿಕಾರಿಗಳನ್ನು ತಮ್ಮ ಹತೋಟಿಯಲ್ಲಿ ಇಟ್ಟುಕೊಂಡು ಮೂಲ ವಾಸ್ತವಾಂಶ ವರದಿಗಳನ್ನು ಮರೆಮಾಚುತ್ತಾ ಅವೈಜ್ಞಾನಿಕವಾಗಿ ಇಂಜಿನಿಯರಿಂಗ್ ಕಟ್ಟಡವನ್ನು ನಿರ್ಮಾಣ ಮಾಡಲು ಪ್ರಯತ್ನಿಸುತ್ತಿದ್ದಾರೆಂದು ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ಪುರುಷೋತ್ತಮ್ ಆರೋಪಿಸಿದರು. ಅರಸೀಕೆರೆ ನಗರದಲ್ಲಿ ಆಯೋಜಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಾಲೂಕಿಗೆ ರಾಜ್ಯ ಸರ್ಕಾರವು ಮಂಜೂರು ಮಾಡಿರುವ ನೂತನ ಇಂಜಿನಿಯರ್ ಕಾಲೇಜು ಸ್ಥಾಪನೆ ಮತ್ತು ಕಟ್ಟಡ ನಿರ್ಮಾಣಕ್ಕೆ ನಮಗೆ ಯಾವುದೇ ವಿರೋಧವಿಲ್ಲ. ಆದರೆ ಕಾಲೇಜು ಕಟ್ಟಡ ನಿರ್ಮಾಣ ಮಾಡುತ್ತಿರುವ ಸ್ಥಳವು ಗೋಮಾಳವಾಗಿದ್ದು ಇದನ್ನು ಗೋವುಗಳ ಆಶ್ರಯ ತಾಣವನ್ನಾಗಿ ಮಾಡಬೇಕು. ಆದರೆ ಈ ಪ್ರದೇಶದ ಸುತ್ತಮುತ್ತಲಿರುವ ಗ್ರಾಮಗಳಲ್ಲಿ 2,000ಕ್ಕೂ ಹೆಚ್ಚು ರಾಸುಗಳಿವೆ ಎಂದು ಇತ್ತೀಚಿನ ವರದಿ ಇದ್ದರೂ ಅಧಿಕಾರಿಗಳು ಕೇವಲ 500 ರಾಸುಗಳಿದೆ ಎಂದು 5 ವರ್ಷಗಳ ವರದಿಯನ್ನು ಪ್ರಸ್ತಾಪಿಸಿ ಸುಳ್ಳು ವರದಿಯನ್ನು ಸೃಷ್ಟಿಸಿದ್ದಾರೆ. ಪ್ರಸ್ತಾಪಿಸಿರುವ ಜಾಗದಲ್ಲಿ ಹೈಟೆನ್ಷನ್ ವಿದ್ಯುತ್ ತಂತಿಗಳು ಹಾದು ಹೋಗಿದ್ದು ಇದನ್ನು ಮರೆಮಾಚಿ ಯಾವುದೇ ವಿದ್ಯುತ್ ತಂತಿಗಳು ಹಾದು ಹೋಗಿಲ್ಲವೆಂದು ವರದಿಯಲ್ಲಿ ಅಧಿಕಾರಿಗಳು ಸತ್ಯವಾಂಶವನ್ನು ಮರೆಮಾಚಿದ್ದಾರೆ. ಗೋಮಾಳವೇ ಆಶ್ರಯಿಸಿ ಬದುಕನ್ನು ಸಾಗಿಸುತ್ತಿರುವ ರೈತರಿಗೆ ಈ ಸ್ಥಳದಲ್ಲಿ ಕಟ್ಟಡ ನಿರ್ಮಾಣ ಮಾಡುತ್ತಿರುವುದು ಅನ್ನದಾತರ ಬದುಕು ದುಸ್ತರವಾಗಿರುವ ಪರಿಸ್ಥಿತಿ ರೈತರಿಗೆ ಎದುರಾಗಿದೆ. ಈ ಎಲ್ಲ ನಿರ್ಣಯಗಳನ್ನು ಮಾಡಬೇಕಾದರೆ ಗ್ರಾಮ ಸಭೆಯನ್ನು ಕರೆದು ಅನುಮೋದನೆ ಪಡೆಯಬೇಕು. ಆದರೆ ಸಭೆ ಮಾಡದೆ ಸ್ಥಳೀಯ ಶಾಸಕರ ಬೆದರಿಕೆಯಿಂದ ತಾಲೂಕು ಆಡಳಿತದ ಅಧಿಕಾರಿಗಳು ನಕಲಿ ವರದಿಯನ್ನು ಸೃಷ್ಟಿಸಿ
ಸರ್ಕಾರದ ಕೆಂಗಣ್ಣಿಗೆ ಒಳಗಾಗಿದ್ದಾರೆ. ಈ ಕಟ್ಟಡ ನಿರ್ಮಾಣ ಮಾಡುತ್ತಿರುವ ಜಾಗದಲ್ಲಿ ಕೆರೆ ಇದ್ದು ಇದನ್ನು ಮರೆಮಾಚುವುದರ ಮೂಲಕ ಅಧಿಕಾರಿಗಳು ಸರ್ಕಾರವನ್ನು ದಿಕ್ಕು ತಪ್ಪಿಸಿದ್ದಾರೆ. ಬರಗಾಲ ಪೀಡಿತ ಪ್ರದೇಶವಾಗಿರುವ ತಾಲೂಕಿನಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ ಕೆರೆಗಳನ್ನು ಮುಚ್ಚುತ್ತಿರುವುದು ಖಂಡನೀಯ. ತಾಲೂಕು ಬಿಜೆಪಿ ಅಭಿವೃದ್ಧಿಗೆ ಅಡ್ಡಿಪಡಿಸುತ್ತಿದೆ ಎನ್ನುವ ಶಾಸಕ ಕೆಎಂ ಶಿವಲಿಂಗೇಗೌಡ, ಇದೇ ಯಡಿಯೂರಪ್ಪ ಸರ್ಕಾರವೇ ಹಣ ಬಿಡುಗಡೆ ಮಾಡಿರುವುದನ್ನು ಮರೆಯಬಾರದು. ಇಂಜಿನಿಯರಿಂಗ್ ಕಟ್ಟಡ ನಿರ್ಮಾಣಕ್ಕೆ ನಮ್ಮ ವಿರೋಧ ಖಂಡಿತವಿಲ್ಲ. ಆದರೆ ಅವೈಜ್ಞಾನಿಕವಾಗಿ ಸುಳ್ಳು ವರದಿಯನ್ನು ಸೃಷ್ಟಿಸಿ ನಿರ್ಮಾಣ ಮಾಡುತ್ತಿರುವ ಪ್ರಯತ್ನವನ್ನು ನಿಲ್ಲಿಸಿ ಸೂಕ್ತ ಸ್ಥಳದಲ್ಲಿ ಕಟ್ಟಡ ನಿರ್ಮಾಣ ಮಾಡಬೇಕು. ಗ್ರಾಮಸ್ಥರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು. ಇತ್ತೀಚೆಗೆ ಈ ಪ್ರಕರಣದ ಬಗ್ಗೆ ಧರಣಿ ನಿರತ ಮಹಿಳೆಯರು ಮತ್ತು ಗ್ರಾಮಸ್ಥರ ಮೇಲೆ ಹಲ್ಲೆ ಮಾಡುವ ಪ್ರಯತ್ನ ಹಾಗೂ ಬೆದರಿಕೆಯನ್ನು ನಾವು ಖಂಡಿಸುತ್ತೇವೆ. ಈಗಾಗಲೇ ಇಂಜಿನಿಯರಿಂಗ್ ಕಟ್ಟಡ ನಿರ್ಮಾಣ ಮಾಡುತ್ತಿರುವ ಸ್ಥಳವು ಅಸುರಕ್ಷಿತವಾಗಿದ್ದು ಯಾವುದೇ ರಕ್ಷಣೆ ಇಲ್ಲದ ತಾಣವಾಗಿದೆ. ಈಗಾಗಲೇ ಇರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅವ್ಯವಸ್ಥೆಯಿಂದ ಕೂಡಿದ್ದು ಇದನ್ನು ಸರಿಪಡಿಸಲಾಗದ ಶಾಸಕರು ಇಂಜಿನಿಯರಿಂಗ್ ಕಾಲೇಜು ಉದ್ಧಾರ ಮಾಡಲು ಹೊರಟಿರುವುದು ದುರಂತ ಎಂದು ಇದೇ ಸಂದರ್ಭ ತಿಳಿಸಿದರು. ತಾಲೂಕು ಹಿಂದುಳಿದ ವರ್ಗಗಳ ಮೋರ್ಚಾ ಬಿಜೆಪಿ ಘಟಕದ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ಮಾತನಾಡಿ, ಇಂಜಿನಿಯರಿಂಗ್ ಕಾಲೇಜು ನಿರ್ಮಾಣ ವಿಚಾರದಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಮಾಡುತ್ತಿರುವ ಪ್ರತಿಭಟನೆಯನ್ನು ಹತ್ತಿಕ್ಕಲು ಇತ್ತೀಚೆಗೆ ಅರಸೀಕೆರೆ ನಗರಕ್ಕೆ ಆಗಮಿಸಿದ್ದ ಜಿಲ್ಲಾಧಿಕಾರಿಗಳ ಭೇಟಿಯನ್ನು ದುರುಪಯೋಗ ಮಾಡಿಕೊಂಡ ಶಾಸಕ ಶಿವಲಿಂಗೇಗೌಡ, ಇದೇ ದಿನ ಜಿಲ್ಲಾಡಳಿತ ಆಯೋಜಿಸಿದ್ದ ಗ್ರಾಮ ಪಂಚಾಯಿತಿಗಳ ಮೀಸಲಾತಿ ಸಭೆಗೆ ಆಗಮಿಸಿದ್ದ ಚುನಾಯಿತ ಸದಸ್ಯರು ಮತ್ತು ಅಮಾಯಕ ಹಳ್ಳಿಗಳ ಜನತೆಯವರ ತಂಡದೊಂದಿಗೆ ಮಾಡಿದ ಪ್ರತಿಭಟನೆ ಮತ್ತು ಮುಷ್ಕರ ಜನತೆಯನ್ನು ದಾರಿ ತಪ್ಪಿಸುವ ಹುನ್ನಾರವಾಗಿತ್ತು. ವಾಸ್ತವಾಂಶ ಮರೆಯಾಚಿ ಸತ್ಯಾಸತ್ಯತೆಗಳನ್ನು ತಿರುಚಿ ಗಿಮಿಕ್ ಮಾಡಿಕೊಂಡು ರಾಜಕೀಯ ಮಾಡುತ್ತಿರುವ ಶಾಸಕರು ಸ್ಥಳೀಯ ಆಡಳಿತದ ಅಧಿಕಾರಿಗಳನ್ನು ಬೆದರಿಸಿ ಸರ್ವಾಧಿಕಾರ ಧೋರಣೆ ಮಾಡದೆ ಜನತೆಯನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅಭಿವೃದ್ಧಿ ಮಾಡಲಿ. ತಾಲೂಕಿನಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳು ಅರ್ಧಕ್ಕೆ ನಿಂತಿರುವುದು ಕಳಪೆ ಗುಣಮಟ್ಟದ ಕಾಮಗಾರಿಗಳೇ ಹೊರತು ಸ್ಥಳೀಯ ಬಿಜೆಪಿ ಕಾರಣವಲ್ಲ ಎಂದು ಶಾಸಕರು ಅರಿಯಬೇಕೆಂದು ಇದೇ ಸಂದರ್ಭದಲ್ಲಿ ಟಾಂಗ್ ನೀಡಿದರು. ನಗರ ಪ್ರತಿಭಟನೆ ಮಾಡ್ತಾ ಇದ್ರು. ಹಂಗಾಗಿ ಅವ್ರಿಗೆ ಏನು ಸಮಸ್ಯೆ ಅಂತ ಕೇಳಕ್ಕೆ ಹೋಗಿದ್ವಿ. ಅಚಾನಕವಾಗಿ ಶಾಸಕರು ಸಹ ದಾರಿ ಬಂದರು. ನಾವು ಕೂತಿದ್ವಿ, ಅವ್ರನ್ನ ವಿಚಾರಿಸ್ತಿದ್ವಿ, ಯಾಕೆ ಈ ಥರ ಕೂತಿದ್ದೀರಿ, ಪ್ರತಿಭಟನೆ ಯಾಕೆ ಮಾಡ್ತಿದ್ದೀರಿ, ನಿಮ್ಮ ಸಮಸ್ಯೆ ಏನು ಅಂತ ಕೇಳಕ್ಕೆ ಹೋಗಿದ್ದು ಸತ್ಯ. ಆದರೆ ಅದೇ ಕ್ಷಣಕ್ಕೆ ಶಾಸಕರು ಬಂದಿದ್ದಾರೆ. ಅಲ್ಲಿ ನಾವಿರೋದು ನೋಡಿ ನಾವೇ ಮಾಡ್ತಿದ್ದೀವಿ ಅಂತೇಳಿ ಸುಳ್ಳು ಮಾಹಿತಿ ಕೊಡ್ತಾ ಇದ್ದಾರೆ. ಹಂಗಾಗಿ ಶಾಸಕರು ಈ ಥರ ಸುಳ್ಳು ಮಾಹಿತಿ ಕೊಡೋದು, BJP ಮೇಲೆ ಗೂಬೆ ಕೂರಿಸೋಂಥ ಕೆಲಸ ಫಸ್ಟು ಬಿಡಬೇಕು. ಶಾಸಕರು ನೇರವಾಗಿದ್ದರೆ ಗ್ರಾಮಸ್ಥರು ಮುಂದೆ ಹೋಗಿ ಕೂತ್ಕೊಂಡು ಅವ್ರ ಕಷ್ಟಗಳು ಏನಂತ ಕೇಳಬೇಕಾಗಿತ್ತು. ಅದು ಬಿಟ್ಟು ರೋಡಲ್ಲಿ ಡಂಬರಾಟ ಮಾಡಿಕೊಂಡು ಶಾಸಕರು ಗ್ರಾಮಸ್ಥರು ವಿರೋಧ ಮಾಡಿಕೊಂಡು ಅವರ ಬೆಂಬಲಿಗರನ್ನ ಕರೆಸಿ ಒಂಥರ ಬೆದರಿಕೆ ಹಾಕೋ ರೀತಿ ಮಾಡಿದ್ದಾರೆ. ಶಾಸಕರಿಗೆ ಇದು ಸವಾಲು. ಅಲ್ಲಿನ ಗೋಮಾಳ ರಕ್ಷಣೆ ಮಾಡಿ ಅಂತೇಳಿ ಜನ ಕೂತಿರೋದನ್ನ ಮಾಡಬೇಕಾದ ಶಾಸಕರು ರೋಡಿಗೆ ಇಳಿದು ಅವ್ರ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲೋಗಿದೆ ಅಂತ ಶಾಸಕರು ನಾವು ಕೇಳಬೇಕಾಗಿದೆ. ಆಮೇಲೆ BJP ಮೇಲೆ ಗೂಬೆ ಕೂರಿಸಿದ್ದಾರೆ. ನಾವೇನಾದರೂ ದೇವಸ್ಥಾನ ತೊಗೊಂಡೋಗಿ ಇಟ್ಟಿದ್ದೀವಿ, ಅಲ್ಲಿ ದೇವಸ್ಥಾನ ಮೊದಲಿಂದೂ ಇದೆ, ಗೋಮಾಳ ಸೇಂದಿವನ ಅಂತ ಬರೆದಿದ್ದಾರೆ. ಜನ ಏನು ಕೇಳ್ತಿದ್ರೆ ಅದನ್ನ ಮಾಡಿಕೊಡ್ಲಿ. ಅವ್ರು ಮಾಡೋಕ್ಕಿಲ್ಲ ಅಂದರೆ ನಮ್ಮ ಹೆಸರಾಗಿ ಕೇಳಬೇಕು ಅಂತ ಪ್ರಶ್ನೆ ಅಷ್ಟೇ. ಸ್ಟೇಷನ್ ರಸ್ತೆ ಬಗ್ಗೆ ಮಾತಾಡಿದ್ದಾರೆ. ಸ್ಟೇಷನ್ ರಸ್ತೆಯಲ್ಲಿ ಅದೊಂದು ಕಮರ್ಷಿಯಲ್ ಸ್ಟ್ರೀಟ್ ಥರ ಅರಸೀಕೆರೆಯಲ್ಲಿ ಸುಮಾರು ಲಾಡ್ಜ್ಗಳಿದ್ದಾವೆ, ಹೋಟ್ಲ್ಗಳಿದೆ. ಅಲ್ಲಿ ಮೋರಿ ಬೇಕಾಗಿತ್ತು. ಅವಶ್ಯಕತೆವಾಗಿ ನಾವು ಶಾಸಕರಿಗೆ ಗಮನ ಕೊಡೋಕೆ ಹೋದಾಗ ಹೋಗಲೇ ಅಂತ ಅಂದಿದ್ದು ನಿಮ್ಮ ಮುಂದೆ ಗೊತ್ತಿದೆ. ಹಂಗಾಗಿ ನಾವು ವಿಚಾರವಾಗಿ ಪ್ರತಿಭಟನೆ ಮಾಡಿ ರಸ್ತೆನ ನಿಲ್ಲಿಸಿ ಫಸ್ಟು ಮೋರಿ ಮಾಡಿ UGD ವ್ಯವಸ್ಥೆ ಇಲ್ಲ, UGD ಮಾಡಿ ಅಂತೇಳಿ ರಸ್ತೆ ಮಾಡಿಸ್ಕೊಂಡಿದ್ವಿ. ಅದು ನಮ್ಮ BJP ಪಕ್ಷದ ಸಾಧನೆ. ನಾವು ಧರಣಿ ಮಾಡಿಕೊಂಡು ಹೋರಾಟ ಮುಖಾಂತರ ಮಾಡಿ ನಾವು ಮಾಡಿಸ್ಕೊಂಡಿದ್ದೀವಿ. ಅದನ್ನ ಶಾಸಕರು ಎಲ್ಲೋದ್ರು ಜಗಳ ಮಾಡ್ತಾರೆ ಅಂತ ಹೇಳ್ತಾರೆ. ಶಾಸಕರು ಒಂದು ಸವಾಲು ಹಾಕಿದ್ದಾರೆ ನಮಗೆ. ಅಲ್ಲೆಲ್ಲೋ ಬಂದು ಸೌರ ಮುಂದೆ ಮನೆ ಕೊಡ್ತಾ ಇದ್ದೀನಿ, ಅದನ್ನ ಹಾಳು ಮಾಡ್ತೀನಿ ಅಂತ ಹೇಳ್ತಾರ. ಕಳಪೆ ಕಾಮಗಾರಿ ಮಾಡಿ ಅಂತ ಶಾಸಕರಿಗೆ ಯಾರಾದರೂ ಹೇಳಿದ್ರ? ಅದನ್ನ ಪ್ರಶ್ನೆ ಮಾಡ್ತಾ ಇಲ್ಲ. ಕಳಪೆ ಕಾಮಗಾರಿಗೆ ವಿರೋಧಿಸ್ತಾ ಇದ್ದಾರೆ. ಆದರೆ ಗೋಮಾಳ ಇದೆಯಲ್ಲ, ಅದು ಗೋಮಾಳ ಈಗ ಸರ್ಕಾರ ಗೋಹತ್ಯೆ ನಿಷೇಧ ಮಾಡಿದೆ. ಗೋಹತ್ಯೆ ನಿಷೇಧ ಮಾಡಿದಾಗ ಮುಂದಿನ ಬರೋ ದಿನಗಳಲ್ಲಿ ಅಲ್ಲಿ ಒಂದು ಗೋಶಾಲೆ ಓಪನ್ ಮಾಡ್ಬೋದು. ತೆರೆಯೋ ಹಿನ್ನೆಲೆಯಲ್ಲಿ ಅಲ್ಲಿ ಊರಿನ ಗ್ರಾಮಸ್ಥರು, ಆಮೇಲೆ ಪವಿತ್ರವಾದ ಜಾಗ ಇದೆ ಅಲ್ಲಿ, ಮಾದೇಶ್ವರ ನಡೆಯುತ್ತೆ. ಆ ಜಾಗನ ಸುಮಾರು ವರ್ಷಗಳಿಂದ, ಸುಮಾರು ತಲೆಮಾರುಗಳಿಂದ ನಡೆಸ್ಕೊಂಡ್ಬಂದಿದ್ದಾರೆ. ಆ ಜಾಗನ ಇವರು ಆಕ್ರಮಿಸ್ಕೊಂಡು ಇಂಜಿನಿಯರಿಂಗ್ ಕಾಲೇಜ್ ಕಟ್ತೀನಿ ಅಂತ ಇದ್ದಾರೆ. ಊರಿನ ಗ್ರಾಮಸ್ಥರು ಅದನ್ನು ವಿರೋಧ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ BJPಯವರು ಯಾವುದೂ ವಿರೋಧ ಮಾಡಿಲ್ಲ. BJPಯವರು ಎಲ್ಲ ಅಭಿವೃದ್ಧಿ ಕಾರ್ಯ ಆಗಬೇಕು ಅಂತಲೇ ಹೇಳ್ತಾ ಇರೋದು. ಶಾಸಕರು ಅರಸೀಕೆರೆ ನಗರದಲ್ಲಿ ಕಾಂಕ್ರೀಟ್ ರಸ್ತೆ ಮಾಡಿದ್ದಾರೆ. ಅದಕ್ಕೆ ನಾವು ಅಭಿನಂದಿಸ್ತೀವಿ ಅವ್ರಿಗೆ. ಕಾಂಕ್ರೀಟ್ ರಸ್ತೆ ಮಾಡಿ ಜನಗಳು ಏಳು ಬೀಳುಗಳು ಬಿದ್ದು ಎದ್ದು ಓಡಾಡದಲ್ಲೇ ಇರೋ ರೀತಿ ಮಾಡಿದ್ದಾರೆ. ಅದಕ್ಕೆ ಅಭಿನಂದಿಸ್ತೀವಿ. ಆದರೆ ಚರಂಡಿಗಳು ಮಾಡಿಲ್ಲ, ಬರೀ ಕಾಂಕ್ರೀಟ್ ರಸ್ತೆ ಮಾಡಿದ್ದಾರೆ. ಮನೇಲೆ ಬರುವಂಥ ನೀರುಗಳು, ಕೊಳಚೆ ನೀರುಗಳು ಎಲ್ಲಿ ಹೋಗ್ಬೇಕು ಅಂತ ಶಾಸಕರು ಉತ್ತರ ಕೊಡಬೇಕು. ಫಸ್ಟ್ ಚರಂಡಿ ಮಾಡಿ ಆಮೇಲೆ ನೀವು ಅಭಿವೃದ್ಧಿ ಕಾರ್ಯ ಮಾಡಿ ಅಂತ ಶಾಸಕರಿಗೆ ಹೇಳ್ತೀನಿ. ಆಮೇಲೆ
ಈ ಗೋಮಾಳದಲ್ಲಿ ಮಾಡ್ತಾ ಇರೋ ಇಂಜಿನಿಯರಿಂಗ್ ಕಾಲೇಜ್ನ ಹಿಂದೆ ಸೇಂದಿವನ ಇದೆಯಲ್ಲ ಅದು ಮಾಡಲಿ, ಬೇಡ ಅಂತ ಅಂದಿರೋರು ಯಾರು? ಆ ಜಾಗನ ಆಕ್ರಮಿಸ್ಕೊಂಡು ಮಾಡಲಿ. ಸೇಂದಿ ಇವಾಗ ಯಾರು ಕಟ್ತಾ ಇಲ್ಲ, ಸೇಂದಿ ಯಾರು ಕುಡಿತಾನೋ ಇಲ್ಲ, ಏನು ಮಾಡ್ತಾ ಇಲ್ಲ. ಸೇಂದಿವನದಲ್ಲಿ ಮಾಡಲಿ. ಇಲ್ಲ ಅಂತಂದರೆ ಇಲ್ಲಿ ಸರ್ಕಾರಿ ಈ ಕಾಲೇಜ್ ಮಾಡಿದಾರಲ್ಲ, ಎ ದರ್ಜೆ ಕಾಲೇಜು ಸುಮ್ಮನೆ ಕಾಲೇಜಿಗೆ ಜನನೇ ಹೋಗ್ತಾ ಇಲ್ಲಪ್ಪ, ವಿದ್ಯಾರ್ಥಿಗಳು ಹೋಗ್ತಾ ಇಲ್ಲ. ಅದನ್ನು ವಶಪಡಿಸ್ಕೊಂಡು ಇಂಜಿನಿಯರಿಂಗ್ ಕಾಲೇಜ್ ಮಾಡಲಿ. ಇಂಜಿನಿಯರಿಂಗ್ ಕಾಲೇಜ್ ಅಭಿವೃದ್ಧಿ ಆಗ್ತಾ ಇದೆ ಅಂದಾಗ ಅವಾಗ ಬೇರೆ ಕಡೆಗೆ ಇದು ಮಾಡಲಿ. ಇಂಜಿನಿಯರಿಂಗ್ ಕಾಲೇಜ್ ಇವಾಗ ಎ ದರ್ಜೆ ಕಾಲೇಜ್ ಇದೆಯಲ್ಲ, ಸ್ಟೂಡೆಂಟ್ಸ್ಗಳು ಇಲ್ದಲೇ ಇರೋದ್ರಿಂದ ಅದನ್ನು ಆಕ್ರಮಿಸ್ಕೊಂಡು ಅಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಶುರು ಮಾಡಿ, ತದನಂತರ ಕಟ್ಟಡ ನಿರ್ಮಾಣ ಆದ ನಂತರ ಅಲ್ಲಿಗೆ ವರ್ಗಾಯಿಸಲಿ ಶಾಸಕರು. ಅದು ಬಿಟ್ಬಿಟ್ಟು ಸುಮ್ಮನೆ ಅಭಿವೃದ್ಧಿ ಮಾಡ್ತಾ ಇದ್ದೀನಿ ಅರಸೀಕೆರೆಯಲ್ಲಿ DC ಅವ್ರು ಬಂದಾಗ ದಾರಿ ತಪ್ಪಿಸೋ ಕೆಲಸ ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಆಮೇಲೆ ಇಲ್ಲಿ G+1 ಕೆಲಸ ಆಗ್ತಾ ಇದೆ. 1 ವರ್ಷ ಆಗಿದೆ ಕೆಲಸ ನಿಂತು. 15 ವರ್ಷದಿಂದ ಮನೆ ಕೊಡ್ತೀನಿ ಅಂತ ಹೇಳಿ ಇವತ್ತಿನವರೆಗೂ 1350 ಮನೆ ಕೊಡೋದಕ್ಕೆ ಇಷ್ಟು 15 ವರ್ಷ ಬೇಕಾ ಕೆಲಸ ಮಾಡಿಕೊಡೋದಕ್ಕೆ? ಇವತ್ತಿನವರೆಗೂ ಯಾರಿಗೂ ಮನೆ ಕೊಟ್ಟಿಲ್ಲ. ಮೂಗಿಗೆ ತುಪ್ಪ ಹಚ್ಚ ಕೆಲಸ ಮಾಡಿ ಓಟ್ ಹಾಕಿಸ್ಕೊಂತಿದ್ದಾರೆ ಹೊರತು 3 ಬಾರಿ. ಆದರೆ ಇವತ್ತಿನವರೆಗೂ ಬಡವರ ಪರವಾಗಿ ಯಾವುದೇ ಥರ ಧ್ವನಿ ಎತ್ತಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಘಟಕದ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್, ನಗರ OBC ಮೋರ್ಚಾ ಘಟಕದ ಅಧ್ಯಕ್ಷ ದಿನೇಶ್ ಉಂಡಿಗನಾಳು, ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಮಧು, ಮುಖಂಡರಾದ ಮೀನಾಕ್ಷಿ ಚಂದ್ರು, SLN ವಿಜಯಕುಮಾರ್, ಗ್ರಾಮಸ್ಥರಾದ ಮನು, ಯೋಗೇಶ್, ದರ್ಶನ್, ಚೇತನ್, ಹೇಮಂತ್, ಪ್ರಜ್ವಲ್, ಸಿದ್ದೇಶ್, ಮಧು ಇನ್ನಿತರರು ಇದ್ದರು. ನ್ಯೂಸ್ ಸಂಗಮಕ್ಕಾಗಿ ಕಣಕಟ್ಟೆ ಕುಮಾರ್, ಅರಸೀಕೆರೆ. ಪಿರಿಯಾಪಟ್ಟಣದ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಕೊಠಡಿಗಳನ್ನು ಶಾಸಕ ಕೆ ಮಹದೇವ್ ಉದ್ಘಾಟಿಸಿದರು. ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿದರೆ ಮಾತ್ರ ಉತ್ತಮ ಸಮಾಜ ಕಾಣಬಹುದೆಂದು ಶಾಸಕರಾದ ಕೆ ಮಹದೇವ್ ತಿಳಿಸಿದರು. ಪಿರಿಯಾಪಟ್ಟಣದ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ನೂತನವಾಗಿ 47 ಲಕ್ಷ ವೆಚ್ಚದ ಕೊಠಡಿಗಳನ್ನು ಉದ್ಘಾಟನೆ ಮಾಡಿ ಮಾತನಾಡಿದರು. ಕಾಲೇಜು ವಿದ್ಯಾರ್ಥಿಗಳ ಹಿತರಕ್ಷಣೆಯನ್ನು ಗಮನಿಸಿ ಅನುಕೂಲ ಮಾಡಿದ್ದೇವೆ, ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆಯ ಶಿವಸ್ವಾಮಿ ಮಾತನಾಡುತ್ತಾ, ನಮಗೆ ಇಲ್ಲಿ ತುಂಬಾ ತೊಂದರೆ ಆಗುತ್ತಿದೆ. ದಿನನಿತ್ಯ ಪುಂಡರು ಪೋಖರಿಗಳು ಬಂದು ಗುಂಡು ತುಂಡು ಪಾರ್ಟಿ ಮಾಡುವ ಸಮಯದಲ್ಲಿ ಅವರು ಜಗಳ ಮಾಡಿಕೊಂಡು ಬಾಟಲ್ಗಳನ್ನು ಒಡೆಯುತ್ತಾರೆ ಮತ್ತು ಕಬ್ಬಿಣ ರಾಡ್ಗಳನ್ನು ಕದಿಯುತ್ತಿದ್ದಾರೆ ಎಂದು ಶಾಸಕರಿಗೆ ದೂರಿದರು. ಇದೇ ಸಂದರ್ಭದಲ್ಲಿ ಕಾಲೇಜು ವತಿಯಿಂದ ಶಾಲು ಹೊದಿಸಿ ವಂದಿಸಿದರು. ತಾಲೂಕು ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ AT ರಂಗಸ್ವಾಮಿ, ಪುರಸಭೆ ಅಧ್ಯಕ್ಷ ಮಂಜುನಾಥ್ ಸಿಂಗ್, ನಿರಂಜನ್, ಕೆ ಮಹೇಶ್, ಮುಖಂಡರಾದ ಉಮೇಶ್, ಸಾಜಿದಾ ಬಾನು, ಅಣ್ಣಯ್ಯ, ರಂಗಸ್ವಾಮಿ, ಸ್ವಾಮಣ್ಣ, AEE ಶಿವಶಂಕರ್, BEO ತಿಮ್ಮೇಗೌಡ, ಸರೀನಾ ಬಾಸ್ ಮುಂತಾದವರು ಹಾಜರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಪ್ರಕಾಶ್, ಪಿರಿಯಾಪಟ್ಟಣ. ಚಿಕ್ಕಬಳ್ಳಾಪುರ ಅಗಲಗುರ್ಕಿ ಬಿಜೆಎಸ್ ಶಾಲಾ ಆವರಣದಲ್ಲಿ BSc, BCom, BBA, MSc, MCom ವಿದ್ಯಾರ್ಥಿಗಳ ಪದವಿ ಪ್ರದಾನ ಸಮಾರಂಭ ನಡೆಯಿತು. ಚಿಕ್ಕಬಳ್ಳಾಪುರ ಅಗಲಗುರ್ಕಿ ಬಿಜೆಎಸ್ ಶಾಲಾ ಆವರಣದಲ್ಲಿ ಆಯೋಜಿಸಲಾಗಿದ್ದ ಚಿಕ್ಕಬಳ್ಳಾಪುರ ಸಮೂಹ ಸಂಸ್ಥೆಗಳ BSc, BCom, BBA, BPED, MSc, MCom ವಿದ್ಯಾರ್ಥಿಗಳ ಪದವಿ ಪ್ರದಾನ ಸಮಾರಂಭದಲ್ಲಿ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನ ನೀಡಿದರು. ಸಮಾರಂಭದಲ್ಲಿ ಪೂಜ್ಯ ಶ್ರೀ ಮಂಗಳನಾಥ ಸ್ವಾಮೀಜಿಯವರು, ಡಾಕ್ಟರ್ S ಚಂದ್ರಶೇಖರ್ ಶೆಟ್ಟಿಯವರು, P ಪ್ರದೀಪ್, ಡಾಕ್ಟರ್ TG ರಾಜು, ಡಾಕ್ಟರ್ N ಶಿವರಾಮರೆಡ್ಡಿಯವರು, ಬಿಜೆಎಸ್ ಸಮೂಹ ಸಂಸ್ಥೆಗಳ ಪ್ರಾಂಶುಪಾಲರು, ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ದಿನೇಶ್ ಗೌಡ, ಆದಿಚುಂಚನಗಿರಿ. ತುಂಗಭದ್ರಾ ಎಡದಂಡೆಯ 31ನೇ ಉಪಕಾಲುವೆಯ ಕೆಳಭಾಗದ ಗ್ರಾಮಗಳಿಗೆ ನೀರು ಸಮರ್ಪಕವಾಗಿ ಹೋಗದ ಕಾರಣ ಕನಕಗಿರಿ ಶಾಸಕ ಬಸವರಾಜ ದಡಸೂಗೂರು ಭೇಟಿ ನೀಡಿ ಪರಿಶೀಲಿಸಿದರು. ತುಂಗಭದ್ರಾ ಎಡದಂಡೆಯ 31ನೇ ಉಪಕಾಲುವೆಯ ಕೆಳಭಾಗದ ಗ್ರಾಮಗಳಿಗೆ ನೀರು ಸಮರ್ಪಕವಾಗಿ ಹೋಗದ ಕಾರಣ ಅಲ್ಲಿನ ಜನರಿಗೆ ತೊಂದರೆಯಾಗಿದ್ದರಿಂದ ರೈತರ ಹಿತದೃಷ್ಟಿಯಿಂದ ನೀರಾವರಿ ಹಿರಿಯ ಅಧಿಕಾರಿಗಳೊಂದಿಗೆ ಮಾತನಾಡಿ ಸಮಸ್ಯೆಯನ್ನು ಕನಕಗಿರಿ ಜನಪ್ರಿಯ ಶಾಸಕರಾದ ಬಸವರಾಜ ದಡಸೂಗೂರು ಅವರು ರೈತರೊಂದಿಗೆ ಹಾಗೂ ನೀರಾವರಿ ಅಧಿಕಾರಿಗಳೊಂದಿಗೆ ಹಾಗೂ ಪೊಲೀಸ್ ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ಆಗಮಿಸಿ ಸಮಸ್ಯೆಯನ್ನು ಪರಿಹರಿಸಿದರು. ಇದೇ ಸಂದರ್ಭದಲ್ಲಿ ಕೆಳಭಾಗದ ಗ್ರಾಮದ ರೈತರು, ಮುಖಂಡರು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ವಂಶಿಹನಿ, ಕುಶಾಲನಗರ. ಪಿರಿಯಾಪಟ್ಟಣದಲ್ಲಿ ಶಾಲಾ ಕಟ್ಟಡ ನಿರ್ಮಾಣಕ್ಕೆ ಮೀಸಲಿಟ್ಟಿದ್ದ ಜಾಗದಲ್ಲಿ BEO ಮತ್ತು ಮುಖ್ಯಾಧಿಕಾರಿಗಳ ಹೊಂದಾಣಿಕೆಯಿಂದ ಖಾಸಗಿ ಸಹಕಾರಿ ಸಂಘದ ಕಟ್ಟಡ ನಿರ್ಮಾಣ ಮಾಡುತ್ತಿರುವುದನ್ನು ಖಂಡಿಸಿ ವಿದ್ಯಾರ್ಥಿಗಳು, ಪೋಷಕರು ಪ್ರತಿಭಟನೆ ನಡೆಸಿದರು.
ಬಿಇಒ ಮತ್ತು ಮುಖ್ಯ ಅಧಿಕಾರಿಗಳ ಹೊಂದಾಣಿಕೆಯಿಂದ ಶಾಲಾ ಕಟ್ಟಡ ನಿರ್ಮಾಣಕ್ಕೆ ಮೀಸಲಿಟ್ಟ ಜಾಗದಲ್ಲಿ ಖಾಸಗಿ ಸಹಕಾರಿ ಸಂಘದ ಕಟ್ಟಡ ನಿರ್ಮಾಣವಾಗುತ್ತಿರುವುದರಿಂದ ವಿದ್ಯಾರ್ಥಿಗಳ ಪೋಷಕರ ಮುಖಂಡ ವರದರಾಜು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕ್ಷೇತ್ರ ಶಿಕ್ಷಣಾಧಿಕಾರಿ ವೈಕೆ ತಿಮ್ಮೇಗೌಡ ಮತ್ತು ಪುರಸಭೆ ಮುಖ್ಯಾಧಿಕಾರಿ ಎ ಚಂದ್ರಕುಮಾರ್ ಇವರಿಬ್ಬರ ಹೊಂದಾಣಿಕೆಯಿಂದ ಪಟ್ಟಣದಲ್ಲಿ ಹಾಗೂ ಬಿಎಂ ರಸ್ತೆಗೆ ಹೊಂದಿಕೊಂಡಂತೆ ಇರುವ ಸರ್ವೆ ನಂಬರ್ 107ರ ಸರ್ಕಾರಿ ಜಾಗವನ್ನು ಬಿಇಒ ಸಹಕಾರ ಸಂಘಕ್ಕೆ ಸೇರಿದಂತೆ ದಾಖಲೆ ಸೃಷ್ಟಿಸಿ ಅಸೆಸ್ಮೆಂಟ್ ನೋಂದಾಯಿಸಿ ಕಟ್ಟಡ ನಿರ್ಮಿಸಲು ಅನುಮತಿ ನೀಡಿದ್ದಾರೆಂದು ಆರೋಪಿಸಿದ್ದಾರೆ. ಸುಮಾರು 30 ಲಕ್ಷ ರು ವೆಚ್ಚದಲ್ಲಿ ಯಾವುದೇ ಟೆಂಡರ್ ಪ್ರಕ್ರಿಯೆ ಮಾಡದೆ ಅಡಿಪಾಯದ ಕೆಲಸವನ್ನು ಆರಂಭಿಸಿ ಆತುರದಿಂದ ಪ್ರಾಥಮಿಕ ಶಿಕ್ಷಕರ ಪತ್ತಿನ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಎನ್ಎಸ್ ರವಿಕುಮಾರ್ ಅವರು ನ್ಯಾಯಾಲಯದಲ್ಲಿ ಆತುರದಿಂದ ದೂರು ನೋಂದಾಯಿಸಿರುವ ಉದ್ದೇಶವೇನೆಂದು 50ಕ್ಕೂ ಹೆಚ್ಚು ಪೋಷಕರು ಪ್ರಶ್ನಿಸಿದ್ದಾರೆ. ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪೇಟೆಗೆ ಸೇರಿದ ಸರ್ಕಾರಿ ಜಾಗವನ್ನು ವಿದ್ಯಾರ್ಥಿಗಳ ಶಿಕ್ಷಣದ ಕಟ್ಟಡ ನಿರ್ಮಾಣಕ್ಕಾಗಿ ಸರ್ವೆ ನಂಬರ್ 107ರ 2 ಎಕರೆ 17 ಗುಂಟೆ ಪೈಕಿ ಇರುವ ಖಾಲಿ ಜಾಗವನ್ನು ಕಬಳಿಸಲು ಹೊರಟಿದ್ದಾರೆಂದು ದೂರಿನಲ್ಲಿ ತಿಳಿಸಿದ್ದಾರೆ. ಆದ್ದರಿಂದ ಬೆಂಗಳೂರು ಕೇಂದ್ರ ಭೂಮಾಪನ ಇಲಾಖೆ ವತಿಯಿಂದ ಅಳತೆ ಮಾಡಿಸಿ ಶತಮಾನ ಕಂಡ ಈ ಶಾಲೆಯ ಆಸ್ತಿಯನ್ನು ಉಳಿಸಬೇಕೆಂದು ವರದರಾಜರವರು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ. ಜೊತೆಗೆ ಶಾಲೆಗೆ ಸೇರಿದ ಸರ್ಕಾರಿ ಜಾಗವನ್ನು ಸಹಕಾರ ಸಂಘಕ್ಕೆ ಬಿಇಒ ಮತ್ತು ಪುರಸಭೆ ಮುಖ್ಯ ಅಧಿಕಾರಿಗಳು ಅನಧಿಕೃತವಾಗಿ ಖಾತೆ ಮಾಡಿರುವ ಬಗ್ಗೆ ಸಹ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ದಾರೆ. ಈ ದೂರಿನ ಆಧಾರದ ಮೇಲೆ ಈ ಜಾಗಕ್ಕೆ ಸಂಬಂಧಿಸಿದ ಎಲ್ಲ ರೀತಿಯ ದಾಖಲೆಗಳೊಂದಿಗೆ ಹಾಜರಾಗಬೇಕೆಂದು ಮುಖ್ಯ ಅಧಿಕಾರಿಗಳಿಗೆ ನೋಟಿಸ್ ನೀಡಿದ್ದಾರೆ. ಈ ಜಾಗವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಬಾಲಕರ ಶಾಲೆಗೆ ಉಳಿಸಬೇಕು, ಇಲ್ಲದಿದ್ದರೆ ಪಟ್ಟಣದ ವಿವಿಧೆಡೆ ಪ್ರತಿಭಟನೆಯನ್ನು ಮಾಡುವುದಾಗಿ ಎಚ್ಚರಿಸಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಪ್ರಕಾಶ್ ಪಿರಿಯಪಟ್ಟಣ. ಕೆಆರ್ಪೇಟೆ ಪಟ್ಟಣದಲ್ಲಿ ನಡೆದ ಗುರುವಂದನಾ ಕಾರ್ಯಕ್ರಮದಲ್ಲಿ ಹರನಹಳ್ಳಿಯ ಕೋಡಿಮಠದ ಪೀಠಾಧ್ಯಕ್ಷರಾದ ಶ್ರೀ ಶ್ರೀ ಸದಾಶಿವ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮೀಜಿಗಳು ಭಾಗಿಯಾಗಿದ್ದರು. ಕೆಆರ್ಪೇಟೆ ಪಟ್ಟಣದಲ್ಲಿ ನಡೆದ ಗುರುವಂದನಾ ಕಾರ್ಯಕ್ರಮದಲ್ಲಿ ಹರನಹಳ್ಳಿಯ ಕೋಡಿಮಠದ ಪೀಠಾಧ್ಯಕ್ಷರಾದ ಶ್ರೀ ಶ್ರೀ ಸದಾಶಿವ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮೀಜಿಗಳು ಭಾಗವಹಿಸಿ ಪತ್ರಕರ್ತರೊಂದಿಗೆ ಮಾತನಾಡಿದರು. ವಿಶ್ವವನ್ನೇ ಕಾಡಿದ ಮಹಾಮಾರಿ ಕೊರೋನಾ ಇನ್ನು 10 ವರ್ಷಗಳ ಕಾಲ ನಮ್ಮನ್ನು ಕಾಡಲಿದೆ. ಕೊರೋನಾ ತಡೆಗಟ್ಟಲು ವಿಶ್ವಾದ್ಯಂತ ವಿಜ್ಞಾನಿಗಳು ಕೋವ್ಯಾಕ್ಸಿನ್ ಲಸಿಕೆಯನ್ನು ಪತ್ತೆ ಮಾಡಿದ್ದರೂ ನಮ್ಮ ಆರೋಗ್ಯವು ನಮ್ಮ ಕೈಯಲ್ಲಿಯೇ ಇರುವುದರಿಂದ ಜನಸಾಮಾನ್ಯರು ವೈಯಕ್ತಿಕ ಸ್ವಚ್ಛತೆಗೆ ಒತ್ತು ನೀಡಿ ಅಗತ್ಯ ಆರೋಗ್ಯ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸಬೇಕು. 2020ನೇ ವರ್ಷದಲ್ಲಿ ಕೊರೋನಾ ಮಹಾಮಾರಿ ನಮ್ಮನ್ನು ಕಾಡಿದರೆ 2021ನೇ ಸಾಲಿನಲ್ಲಿಯೂ ಹಲವಾರು ಸಂದಿಗ್ಧ ಪರಿಸ್ಥಿತಿಯನ್ನು ಜನಸಾಮಾನ್ಯರು ಎದುರಿಸಬೇಕಾಗುತ್ತದೆ. ದೇಶಾದ್ಯಂತ ಅಗ್ನಿ ಅವಘಡಗಳು ಹೆಚ್ಚಾಗಿ ಸಂಭವಿಸುತ್ತವೆ, ಪ್ರಾಕೃತಿಕ ವಿಕೋಪಗಳು ಸಂಭವಿಸುತ್ತವೆ. ಆದ್ದರಿಂದ ಜನಸಾಮಾನ್ಯರು ಎಚ್ಚರಿಕೆಯಿಂದ ಜೀವನ ನಡೆಸಬೇಕೆಂದು ಶ್ರೀಗಳು ಮನವಿ ಮಾಡಿದರು. 2021ರಲ್ಲಿ ಕೈಗಾರಿಕೆಗಳು ಚೇತರಿಕೆ ಕಾಣಲಿವೆ, ಆರ್ಥಿಕ ಪರಿಸ್ಥಿತಿಯು ಸುಧಾರಿಸಲಿದೆ. ಆದ್ದರಿಂದ ಯಾರೂ ಆತಂಕ ಪಡಬೇಕಾಗಿಲ್ಲ ಎಂದು ಶ್ರೀಗಳು ಹೇಳಿದರು. ಯುಗಾದಿ ಹಬ್ಬದ ನಂತರ ರಾಜ್ಯ ರಾಜಕಾರಣ, ವಿಶ್ವದ ವಿದ್ಯಮಾನಗಳ ಬಗ್ಗೆ ವಿವರವಾಗಿ ಮಾತನಾಡುತ್ತೇನೆಂದು ಕೋಡಿಮಠದ ಶ್ರೀಗಳು ತಿಳಿಸಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಜನಜಾಗೃತಿ ವೇದಿಕೆಯ ನಿಕಟಪೂರ್ವ ಅಧ್ಯಕ್ಷ ಡಾಕ್ಟರ್ ಕೆಎಸ್ ರಾಜೇಶ್, ಉದ್ಯಮಿಗಳಾದ ರಮೇಶ್, ಮನು, ಶರತ್, ಪ್ರಭಾಕರ್, ಮಲ್ಲಿಕಾರ್ಜುನ, ಶಿವಮೂರ್ತಿ ಹಾಗೂ ಅಕ್ಕಮಹಾದೇವಿ ಬಳಗದ ಸದಸ್ಯರು ಗುರುವಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಹನಿಹೋಂ ಶ್ರೀ ಕುಶಾಲನಗರ. ಬಳ್ಳಾರಿ ಜಿಲ್ಲೆ ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಬೈಲೂರು ಗ್ರಾಮದಲ್ಲಿ 17 ಲಕ್ಷ ವೆಚ್ಚದಲ್ಲಿ ಮಂಜೂರಾದ ಅಂಗನವಾಡಿ ಕೇಂದ್ರ ಕಟ್ಟಡ ಕಾಮಗಾರಿಗೆ ಶಾಸಕ ಜೆಎನ್ ಗಣೇಶ್ ಭೂಮಿ ಪೂಜೆ ನೆರವೇರಿಸಿದರು. ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಬೈಲೂರು ಗ್ರಾಮಕ್ಕೆ ಲೋಕೋಪಯೋಗಿ ಇಲಾಖೆಯ ನಬಾರ್ಡ್ 25 ಯೋಜನೆ ಅಡಿಯ ಸುಮಾರು 17 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಂಜೂರಾದ ಅಂಗನವಾಡಿ ಕೇಂದ್ರ ಕಟ್ಟಡ ಕಾಮಗಾರಿ ಶಾಸಕ ಜೆಎನ್ ಗಣೇಶ್ ಭೂಮಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ನನ್ನ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳು ಮಾಡುವುದೇ ನನ್ನ ಮುಖ್ಯ ಗುರಿ. ಕಾಮಗಾರಿ ನಡೆಸುವ ಗುತ್ತಿಗೆದಾರರು ಗುಣಮಟ್ಟದ ಕಾಮಗಾರಿ ಮಾಡಬೇಕೆಂದು ತಿಳಿಸಿದರು. ಸ್ಥಳದಲ್ಲಿ ಬೈಲೂರು ಗ್ರಾಮದ ತಾಲೂಕು ಪಂಚಾಯಿತಿ ಸದಸ್ಯರು, ಕಾರ್ಯಕರ್ತರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ರವಿಮಣ್ಣೂರ್ ಕಂಪ್ಲಿ, ಬಳ್ಳಾರಿ. ಪಾಂಡವಪುರ ತಾಲೂಕಿನ ಬೇಬಿಬೆಟ್ಟದ ಅಕ್ರಮ ಗಣಿಗಾರಿಕೆ ಸ್ಥಳಕ್ಕೆ ಬಿಜೆಪಿ ಮುಖಂಡ ಎಚ್ಎನ್ ಮಂಜುನಾಥ್ ಹಾಗೂ ಬೇಬಿಬೆಟ್ಟ ರಕ್ಷಣಾ ಸಮಿತಿ ಮುಖಂಡರು ಭೇಟಿ ನೀಡಿ ಪರಿಶೀಲಿಸಿದರು. ಅಕ್ರಮ ಗಣಿಗಾರಿಕೆ ನಡೆಸಿ ಪ್ರಾಕೃತಿಕ ಸಂಪತ್ತು ಲೂಟಿ ಮಾಡುತ್ತಿರುವ ಪಾಂಡವಪುರ ತಾಲೂಕಿನ ಬೇಬಿಬೆಟ್ಟದ ಅಕ್ರಮ ಗಣಿಗಾರಿಕೆ ಸ್ಥಳಕ್ಕೆ ಬಿಜೆಪಿ ಮುಖಂಡ ಎಚ್ಎನ್ ಮಂಜುನಾಥ್ ಹಾಗೂ ಬೇಬಿಬೆಟ್ಟದ ರಕ್ಷಣಾ ಸಮಿತಿ ಮುಖಂಡರು ಭೇಟಿ ನೀಡಿ ಪರಿಶೀಲಿಸಿದರು. ಮೈಸೂರು ರಾಜರ ಮನೆತನಕ್ಕೆ ಸೇರಿದ ಐತಿಹಾಸಿಕ ಪಾಂಡವಪುರ ತಾಲೂಕಿನ ಬೇಬಿಬೆಟ್ಟದ ಅಮೃತ್ ಮಹಲ್ ಕಾವಲು ಬೆಟ್ಟದಲ್ಲಿ 1623 ಎಕರೆ ಪ್ರದೇಶದಷ್ಟು ಜಾಗದಲ್ಲಿ ಅಕ್ರಮ ಗಣಿಗಾರಿಕೆ ನಡೆಯುತ್ತಿರುವುದರಿಂದ
ರೈತರ ಜೀವನಾಡಿ ಕೆಆರ್ಎಸ್ ಜಲಾಶಯಕ್ಕೆ ಅಪಾಯ ಉಂಟಾಗಿದೆ. ಆದ್ದರಿಂದ ಜಲಾಶಯದ ಸುತ್ತಮುತ್ತ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಲ್ಲ ರೀತಿಯ ಗಣಿಗಾರಿಕೆ, ಕ್ರಷರ್ ಸಂಪೂರ್ಣ ನಿಷಿದ್ಧಗೊಳಿಸಬೇಕೆಂದು ಒತ್ತಾಯಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಅಧಿಕೃತವಾಗಿ ದೂರು ಸಲ್ಲಿಸುವ ದೃಷ್ಟಿಯಿಂದ ಬಿಜೆಪಿ ಮುಖಂಡ ಕಿಯೋನಿಕ್ಸ್ ನಿಗಮದ ನಿರ್ದೇಶಕ ಎಚ್ಎನ್ ಮಂಜುನಾಥ್, ಬೇಬಿಬೆಟ್ಟ ರಕ್ಷಣಾ ಸಮಿತಿ ಮುಖ್ಯಸ್ಥರು ಹಾಗೂ ಸಾಮಾಜಿಕ ಕಾರ್ಯಕರ್ತ ಮಂಡ್ಯ ಮಂಜುನಾಥ್ ನೇತೃತ್ವದಲ್ಲಿ ಕಾರ್ಯಕರ್ತರು ಬೇಬಿಬೆಟ್ಟದ ಅಕ್ರಮ ಗಣಿಗಾರಿಕೆ ಸ್ಥಳಕ್ಕೆ ಭೇಟಿ ನೀಡಿ ಬೆಟ್ಟಗಳು ಪಾತಾಳಕ್ಕೆ ಹೋಗುವಷ್ಟು ಸ್ಫೋಟಕ ವಸ್ತುಗಳಿಂದ ಸ್ಫೋಟಿಸಿ ಅಕ್ರಮ ಗಣಿಗಾರಿಕೆ ನಡೆಸುತ್ತಿರುವುದನ್ನು ವೀಕ್ಷಿಸಿದರು. ಸಾವಿರಾರು ಅಡಿಯಷ್ಟು ಎತ್ತರದಲ್ಲಿದ್ದ ಬೇಬಿ ಬೆಟ್ಟಗಳು ಅಕ್ರಮ ಗಣಿಗಾರಿಕೆಯಿಂದ ಭೂಮಿ ಪಾತಾಳಕ್ಕೆ ಹೋಗಿದೆ. ಗಣಿಗಾರಿಕೆ ಪಾತಾಳ ನೋಡಿದರೆ ಇಲ್ಲಿಗೆ ಬರಲು ಭಯವಾಗುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಗಣಿ ಮಾಲೀಕರು ಅಕ್ರಮ ಗಣಿಗಾರಿಕೆಯಿಂದ ಕಲ್ಲು ತೆಗೆದು ಚಿನ್ನವನ್ನೇ ಸಂಪಾದಿಸುತ್ತಿದ್ದಾರೆ. ಅಕ್ರಮ ಗಣಿಗಾರಿಕೆ ಮಾಡುವ ದಂಧೆಕೋರರಿಗೆ ಬಂಡೆಗಳೇ ಚಿನ್ನದಂತೆ ಹಣ ಲೂಟಿಯಂತೆ ದರೋಡೆ ಮಾಡುತ್ತಿದ್ದಾರೆ. ಬೇಬಿ ಬೆಟ್ಟದಲ್ಲಿ ನಡೆಯುತ್ತಿರುವ ಅಕ್ರಮ ಗಣಿಗಾರಿಕೆಗೆ ಆಂಧ್ರ ಪ್ರದೇಶದಿಂದ ಸ್ಫೋಟಕ ವಸ್ತುಗಳು ಸಾಗಾಟ ಆಗುತ್ತಿದೆ. ಈ ಬಗ್ಗೆ ಪೊಲೀಸರು ಮೌನ ವಹಿಸಿರುವುದು ಯಾವ ಕಾರಣಕ್ಕೆ ಎಂದು ಪ್ರಶ್ನಿಸಿದ್ದಾರೆ. ಅಕ್ರಮ ಗಣಿಗಾರಿಕೆಯಲ್ಲಿ ಕೂಲಿ ಕಾರ್ಮಿಕರಾಗಿ ಕೆಲಸ ನಿರ್ವಹಿಸುತ್ತಿರುವವರು ಬಾಂಗ್ಲಾದೇಶದಿಂದ ಆಗಮಿಸಿದ್ದಾರೆ. ಬಾಂಗ್ಲಾದೇಶದ ಜನರಿಗೆ ಗಣಿ ಮಾಲೀಕರು ಆಧಾರ್ ಕಾರ್ಡ್ ಸೇರಿದಂತೆ ಸರ್ಕಾರದ ಎಲ್ಲ ದಾಖಲೆಗಳನ್ನು ಮಾಡಿಸಿಕೊಟ್ಟಿದ್ದಾರೆ. ಬಾಂಗ್ಲಾದೇಶಿಗರಿಂದ ಏನಾದರೂ ದೇಶದ್ರೋಹದ ಕೆಲಸ ಮಾಡಿ ಅನಾಹುತ ಸಂಭವಿಸಿದರೆ ಯಾರು ಹೊಣೆ? ಈ ಬಗ್ಗೆ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗಮನ ಹರಿಸಬೇಕಾಗಿದೆ. ಅಕ್ರಮ ಗಣಿಗಾರಿಕೆ ನಿಲ್ಲಿಸಬೇಕೆಂದು ನಾವೆಲ್ಲರೂ ಸಾಕಷ್ಟು ಹೋರಾಟ, ಪಾದಯಾತ್ರೆ ನಡೆಸಿದ್ದೇವೆ. ಆದರೆ ಅಕ್ರಮ ಗಣಿಗಾರಿಕೆ ಶಾಶ್ವತವಾಗಿ ಸ್ಥಗಿತಗೊಂಡಿಲ್ಲ. ಅಕ್ರಮ ಗಣಿಗಾರಿಕೆ ತಡೆಗಟ್ಟಬೇಕೆಂದು ಹೇಳಿಕೆ ನೀಡಿರುವ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ತಮ್ಮ ಪಕ್ಷದ ಶಾಸಕ ಸಿ.ಎಸ್. ಪುಟ್ಟರಾಜು ಅವರನ್ನು ಬೇಬಿಬೆಟ್ಟದ ಅಕ್ರಮ ಗಣಿಗಾರಿಕೆ ಸ್ಥಳ ಪರಿಶೀಲಿಸಿ ತಡೆಗಟ್ಟಲು ಮುಂದಾಗಲಿ. ಅನೇಕ ಬಾರಿ ಕರೆ ಕೊಟ್ಟರೂ ಶಾಸಕರು ಬೇಬಿಬೆಟ್ಟದ ಅಕ್ರಮ ಗಣಿಗಾರಿಕೆ ಸ್ಥಳಕ್ಕೆ ಸಾರ್ವಜನಿಕರೊಂದಿಗೆ ಏಕೆ ಭೇಟಿ ನೀಡುತ್ತಿಲ್ಲ? ಶಾಸಕ ಸಿ.ಎಸ್. ಪುಟ್ಟರಾಜು ಅವರು ಬೇಬಿಬೆಟ್ಟದ ಅಕ್ರಮ ಗಣಿಗಾರಿಕೆ ಸ್ಥಳಕ್ಕೆ ಸಾರ್ವಜನಿಕರೊಂದಿಗೆ ಪರಿಶೀಲಿಸಲಿ ಎಂದು ಬಿಜೆಪಿ ಮುಖಂಡ ಎಚ್ಎನ್ ಮಂಜುನಾಥ್ ಬಹಿರಂಗ ಸವಾಲ್ ಹಾಕಿದರು. ಬೇಬಿಬೆಟ್ಟದಲ್ಲಿ ಅಕ್ರಮ ಗಣಿಗಾರಿಕೆಗಾಗಿ ಸ್ಫೋಟಕ ವಸ್ತುಗಳಿಂದ ದೊಡ್ಡ ಮಟ್ಟದ ಬ್ಲಾಸ್ಟ್ ಮಾಡಲಾಗುತ್ತಿದೆ. ಸರ್ಕಾರದ ಬೊಕ್ಕಸಕ್ಕೆ ಕೋಟಿಗಟ್ಟಲೆ ನಷ್ಟ ಉಂಟಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಅಕ್ರಮ ಗಣಿಗಾರಿಕೆ ನಡೆಯುತ್ತಿಲ್ಲ ಎಂದು ಹೇಳುತ್ತಿದ್ದಾರೆ. ಆದರೆ ಬೇಬಿಬೆಟ್ಟದಲ್ಲಿ ಪರಿಶೀಲಿಸಿದರೆ ಬೆಟ್ಟಗಳೆಲ್ಲ ಪಾತಾಳ ತಲುಪಿದೆ. ಕಲ್ಲುಗಳನ್ನು ಚಿನ್ನದಂತೆ ಗಣಿಚೋರರು ಸಂಪಾದಿಸುತ್ತಿದ್ದಾರೆ. ಅಧಿಕಾರಿಗಳ ಮೌನ ಎದ್ದು ಕಾಣುತ್ತಿದೆ. ಅಕ್ರಮ ಗಣಿಗಾರಿಕೆಯಿಂದ ಕೆಆರ್ಎಸ್ ಜಲಾಶಯಕ್ಕೆ ಅಪಾಯ ಇರುವುದರಿಂದ ಜಲಾಶಯದ ಸುತ್ತಮುತ್ತ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹಾಗೂ ಜಲಾಶಯಕ್ಕೆ ಅಪಾಯವಾಗುವಂತಹ ಸ್ಥಳದಲ್ಲಿ ಯಾವುದೇ ಕಾರಣಕ್ಕೂ ಗಣಿಗಾರಿಕೆ ನಡೆಸದಂತೆ ನಿಷೇಧಗೊಳಿಸುವಂತೆ ಬೇಬಿಬೆಟ್ಟದ ನಿಯೋಗದಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಅಧಿಕೃತವಾಗಿ ಭೇಟಿ ನೀಡಿ ದೂರು ಸಲ್ಲಿಸಲು ತೀರ್ಮಾನಿಸಲಾಗಿದೆ. ಅದಕ್ಕೋಸ್ಕರ ಬೇಬಿಬೆಟ್ಟದ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದೇವೆ ಎಂದು ಮಂಡ್ಯ ಸಾಮಾಜಿಕ ಕಾರ್ಯಕರ್ತ ಮಂಜುನಾಥ್ ತಿಳಿಸಿದ್ರು. ಇದೇ ಸಂದರ್ಭದಲ್ಲಿ ಬೇಬಿಬೆಟ್ಟ ರಕ್ಷಣಾ ಸಮಿತಿಯ ಮುಖಂಡರಾದ ಕುಮಾರ್, ಲೋಕೇಶ್ ಮೂರ್ತಿ, ಎಣ್ಣೆಹೊಳೆಕೊಪ್ಪಲು ರಘು, ನಟರಾಜ್, ಸದಾಶಿವಮೂರ್ತಿ, ಮಂಜುನಾಥ್, ಚಂದ್ರು ಸೇರಿದಂತೆ ಅನೇಕರು ಇದ್ದರು. ಇದು ಇವತ್ತಿನ ದಿನ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬಂದಂಥ ತಕ್ಷಣದಲ್ಲೇ ಸನ್ಮಾನ್ಯ ಯಡಿಯೂರಪ್ಪನವರು ಗಣಿಗಾರಿಕೆ ಬಗ್ಗೆ ಒಂದು ಕಟ್ಟುನಿಟ್ಟಿನ ಕ್ರಮ ತಗೊಳ್ಳೋದಕ್ಕೆ ಅವತ್ತೇ ಹೇಳಿದ್ರು. ಇವತ್ತು ನಾವು ಇವತ್ತೆಲ್ಲ ಇಲ್ಲಿ ನೋಡ್ತಾ ಇರೋಂಥ ದೃಷ್ಟಿಲಿ ಎಲ್ಲ ರೈತರಿಗೂ ಗೊತ್ತಾಯ್ತೈತೆ, ಇಲ್ಲೇನೋ ಕಾಣದ ಅಧಿಕಾರಿಗಳು ಅಥವಾ ಕಾಣದ ಕೈಗಳು ಕೆಲಸ ಮಾಡ್ತಾ ಇರೋದು ಯಾರಿಗೂ ಸ್ಪಷ್ಟವಾಗಿ ಕಾಣ್ತೈತೆ. ಯಾಕೆ ಅಂತಂದರೆ ಗಣಿಗಾರಿಕೆ ನಡೀತಾ ಇಲ್ಲ ಅಂತೇಳಿ ರಾಜ್ಯ ಮಟ್ಟ ಮತ್ತು ಜಿಲ್ಲಾ ಮಟ್ಟದಲ್ಲೂ ಗಣಿಗಾರಿಕೆ ನಡೀತಾ ಐತೆ ಅಂತೇಳಿ ರೈತರು ಇದನ್ನು ಚರ್ಚೆ ನಡೀತಾನೆ ಐತೆ. ಯಾವುದೋ ಸಂದರ್ಭದಲ್ಲಿ ಹೋರಾಟ ಮಾಡಿದಾಗ ಓಡ್ ಬರೋದು, ಬಾಕ್ಲಾಕ್ಸೋದು, ಅವ್ರು ಹೊರಟೋಗೋರು ಅಂತಂದಂಥ ಸಂದರ್ಭದಲ್ಲಿ ಓಪನ್ ಮಾಡೋದು, ಈ ಥರದ್ದು ನಡೀತಾ ಇತ್ತು. ಮೊನ್ನೆ ಇದೇ ಥರದೊಂದು ಅಧಿಕಾರಿಗಳ ಮೇಲೆ ಯಾಕೆ ನಾನು ಕೆಲವು ಅಧಿಕಾರಿಗಳ ಮೇಲೆ ನೇರ ಆರೋಪ ಮಾಡ್ತಾಯಿದ್ದೀನಿ ಅಂದರೆ, ಮೊನ್ನೆ ಸಿ ಪಾಟೀಲ್ ಅವರು ಬಂದಂಥ ಸಂದರ್ಭದಲ್ಲಿ ರೈತರ ಪರವಾಗಿ ಮಾತಾಡ್ತಕ್ಕಂಥ ವ್ಯಕ್ತಿಗಳಿಗೆ ಅವಕಾಶ ನೀಡಿಸಲಿಲ್ಲ ಅಧಿಕಾರಿಗಳು. ಅದೇ ಗಣಿಗಾರಿಕೆ ಬೇಕು, ಕ್ರಷರ್ ನಡಿಲೇಬೇಕು ಅಂತನ್ನೋಂಥ ವ್ಯಕ್ತಿಗಳು ಘೋಷಣೆಗೆ ಹೋಗ್ತಾ ಇದ್ರಲ್ಲ, ಅವ್ರನ್ನ ಮಾತಾಡೋಕ್ಕೆ ಅವಕಾಶ ಕೊಟ್ಟರು. ಅದ್ರಲ್ಲಿ ನಾನು ಅವತ್ತೊಂದು ದಿನ ಪ್ರತ್ಯಕ್ಷದರ್ಶಿಯಾಗಿ ನಾನು ನೋಡಿದೆ. ಅಧಿಕಾರಿಗಳು ಇವತ್ತು ನಾವೇನು ಸ್ಥಳ ವೀಕ್ಷಣೆ ಮಾಡ್ದೋ 200 ಅಡಿ 300 ಅಡಿ ಪಾತಾಳ ಸೇರಿರ್ತಕ್ಕಂಥ ಇವತ್ತೊಂದು ದಿನ ಆ ಒಂದು ಜಾಗನ ತೋರಿಸ್ತೇನೆ. ಇವತ್ತು ಭಾರಿ ಚೆನ್ನಾಗಿ ಸುಂದರವಾಗಿರ್ತಕ್ಕಂಥ ಕ್ರಷರ್ನ ತೋರಿಸಿ ಅವತ್ತು ಹೇಳಿಕೆನ ಕೊಡಿಸಿದ್ರು. DC ಆದಿಯಾಗಿ ಎಲ್ಲರೂ ಅವತ್ತೊಂದು ದಿನ ಇದ್ದರು. ಹೇಳ್ಬೋದಾಗಿತ್ತು, ಅವರು ಈ ಏನು ಅಕ್ರಮ ನಡೆದಿದೆ ಅನ್ನೋಂಥದ್ದನ್ನ ಹೇಳ್ಬೋದಾಗಿತ್ತು. ಯಾರೂ ಸಹ ಮಾತಾಡೋದಕ್ಕೆ ಸಿದ್ಧ ಇರಲಿಲ್ಲ. ಇವತ್ತೊಂದು ದಿನ ಯಡಿಯೂರಪ್ಪನವರು ಸ್ಪಷ್ಟವಾಗಿ ಹೇಳವ್ರೆ, ಯಾವುದೇ ಕಾರಣಕ್ಕೂ ಅಕ್ರಮ ಗಣಿಗಾರಿಕೆ ನಡೆಸೋದಕ್ಕೆ ಬಿಡೋದಿಲ್ಲ ಅಂತೇಳಿ. ಅದರಂತೆಯೇ ಅಧಿಕಾರಿಗಳು ನಡ್ಕೋಬೇಕು. ಮತ್ತು
ಅಧಿಕಾರಿಗಳ ಮೇಲೆ ಕ್ರಮ ವಹಿಸಿದ್ರೆ ಮಾತ್ರ ಈ ಮಾತಿಗೆ ಶಕ್ತಿ ಬರ್ತದೆ ಅಂತ ನಾನು ಈ ಮೂಲಕ ಹೇಳ್ತೀನಿ. ಕನ್ನಡ ನಾಡಿನಲ್ಲಿ ಮಹಾರಾಜರುಗಳು ತಮ್ಮ ಒಡವೆಯನ್ನು ಅಡ ಇಟ್ಟು ಕಟ್ಟಿಸಿದಂಥ ಕಟ್ಟೆ ಈ ಭಾಗದ ರೈತರ ಜೀವನ ಹಸನಾಗಿರಲಿ, ರೈತರು ಚೆನ್ನಾಗಿ ಜೀವನ ಮಾಡಲಿ ಅಂತ ಕಟ್ಟಿದಂಥ ಕನ್ನಂಬಾಡಿ ಕಟ್ಟೆ ಇವತ್ತು ಅಪಾಯಕ್ಕೆ ಸಿಲುಕ್ತಾ ಇದೆ. ಯಾಕೆಂದರೆ ಈ ಮಟ್ಟಿಗೆ ಗಣಿಗಾರಿಕೆ 300-400 ಅಡಿ ಆಳಕ್ಕೆ ಹೋಗೋಂಥದ್ದು, ಏಕಶಿಲಾ ಪದರದ ಮೇಲೆ ಕನ್ನಂಬಾಡಿ ಕಟ್ಟೆ ಕಟ್ಟಿರೋದ್ರಿಂದ ಬ್ಲಾಸ್ಟ್ ಆದರೆ ಕನ್ನಂಬಾಡಿ ಕಟ್ಟೆ ಇವತ್ತು ಅಪಾಯ ಕಟ್ಟಿಟ್ಬಿಡ್ತಿ. ಹಾಗಾಗಿ ಶಿವಮೊಗ್ಗದಲ್ಲಿ ಏನು ಬಾಂಬ್ ಬ್ಲಾಸ್ಟ್ ಆಯಿತು ಅದಕ್ಕೆ ಇವತ್ತು ರಾಜ್ಯ ಆಗಿರ್ಬೋದು, ದೇಶ ಆಗಿರ್ಬೋದು ಎಚ್ಚೆತ್ಕೊಂಡಿದೆ. ಅದೇ ರೀತಿ ಹಲವಾರು ಬ್ಲಾಸ್ಟ್ಗಳು ದಿನನಿತ್ಯ ಇಲ್ಲಿ ಕನ್ನಂಬಾಡಿ ಕಟ್ಟೆ ಸುತ್ತಮುತ್ತ, ಬೇಬಿ ಬೆಟ್ಟದ ಕಾವಲು ಸುತ್ತಮುತ್ತ ನಡೀತಾ ಇದೆ. ಇವತ್ತು ಸ್ಟೇಟ್ ಡಿಸಾಸ್ಟರ್ ಮಾನಿಟರಿಂಗ್ ಕಮಿಟಿ, ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಸಮಿತಿ ಏನು ಕನ್ನಂಬಾಡಿ ಕಟ್ಟೆ ಒಳಗಡೆ ಒಂದು ಪ್ರಾಂತ್ಯ ಕಚೇರಿ ಇದೆ, ಮಾಪನ ಕೇಂದ್ರ ಇದೆ, ಅಲ್ಲೂ ಕೂಡ ರಿಕ್ಟರ್ ಮಾಪನದಲ್ಲಿ ಎಷ್ಟು ಬಾರಿ ಕಂಪಿಸಿದೆ ಅಂತ ಅಂದ್ಬಿಟ್ಟು ರೆಕಾರ್ಡ್ ಆಗುತ್ತೆ. ಅವರು ಕೂಡ ಜಿಲ್ಲಾ ಆಡಳಿತಕ್ಕೆ ಕನ್ನಂಬಾಡಿ ಕಟ್ಟೆಗೆ ಈ ಬ್ಲಾಸ್ಟಿಂದ ಅಪಾಯ ಇದೆ ಅಂತ ಹೇಳಿದ್ರು ಯಾವುದೇ ಒಂದು ಈ ಹಿಂದೆ ನಾವು ಪ್ರತಿಭಟನೆ ಮಾಡಿದ್ದು, ಇದನ್ನ ಶಾಶ್ವತವಾಗಿ ನಿಲ್ಲಿಸುವಂತ ಪ್ರಾಮಾಣಿಕ ಪ್ರಯತ್ನ ಸರ್ಕಾರಗಳಿಗಾಗಿರಲಿ ಮಾಡ್ತಾ ಇಲ್ಲ. ಇಲ್ಲಿ ಅಧಿಕಾರಿಗಳು ಅಕ್ರಮ ಗಣಿ ಲೂಟಿಕೋರರು ಏನಿದ್ರೆ ಅವ್ರ ಜೊತೆಗೆ ಶಾಮೀಲಾಗಿದ್ದಾರೆ. ಇವತ್ತು ರೈತರುಗಳು ಇವತ್ತು ಅವರು ಬೆಳೆದ ಬೆಳೆ ಮೇಲೆ ಕಲ್ಲನ್ನು ಪುಡಿ ಕೂತ್ಕೊಳ್ಳೋದಾಗಿರ್ಬೋದು, ಇಲ್ಲ ಅದನ್ನು ಜಾನುವಾರುಗಳು ತಿಂದು ಸಾವನ್ನಪ್ತಿರೋದಾಗಿರ್ಬೋದು, ಇಲ್ಲ ಗರ್ಭಿಣಿ ಸ್ತ್ರೀಯರು ಬೋರ್ ಬ್ಲಾಸ್ಟ್, ಮಿಗ್ಗರ್ ಬ್ಲಾಸ್ಟಿಂದ ಗರ್ಭಪಾತ ಹಾಕೋಂಥದ್ದಾಗಿರ್ಬೋದು. ಮತ್ತು ಕನ್ನಂಬಾಡಿ ಕಟ್ಟೆಗೆ ಇಲ್ಲೇನಿದೆ ಶಬ್ದ ಮಾಲಿನ್ಯದಿಂದ, ಆ ಶಬ್ದದಿಂದ ಬಿರುಕು ಬಿಡ್ತಾ ಇದೆ ಅಂತ ಅಂದ್ಬಿಟ್ಟು ವರದಿ ಕೊಟ್ಟಿದ್ರು ಕೂಡ ಮೌನ ಆಗಿರ್ತಕ್ಕಂಥದ್ದು ಈ ಭಾಗದ ರೈತರುಗಳನ್ನ ಬಹಳ ಆತಂಕಕ್ಕೀಡು ಮಾಡಿದೆ. ಹಾಗಾಗಿ ಇವತ್ತು ಕೂಡ ನಾವು ಪ್ರಧಾನಮಂತ್ರಿ ಕಚೇರಿಗೆ ಇದರಿಂದ ಆಗಂಥ ಅಪಾಯಗಳ ಬಗ್ಗೆ ಇವತ್ತು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿದ್ದೀವಿ. ಒಂದು ಸತ್ಯಶೋಧನಾ ಸಮಿತಿಯನ್ನು ಕಳಿಸ್ಕೊಡಿ, ಕೂಡಲೇ ಇದನ್ನ ಸೂಕ್ಷ್ಮ ವಲಯ ಅಂತ ಘೋಷಣೆ ಮಾಡಿ 20 ಕಿಲೋಮೀಟರ್ ಏರ್ ಡಿಸ್ಟೆನ್ಸಲ್ಲಿ ಎಲ್ಲೂ ಕೂಡ ಮೈನಿಂಗ್ ಆಗಬಾರ್ದು ಅನ್ನೋದು ನಮ್ಮ ಒತ್ತಾಯ ಇದೆ. ನ್ಯೂಸ್ ಸಂಗಮಕ್ಕಾಗಿ ವಿಶ್ವನಾಥ್ ಪಾಂಡವಪುರ. ಪಿರಿಯಾಪಟ್ಟಣ ತಾಲೂಕಿನ ಕಂಪ್ಲಾಪುರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ತಾಲೂಕು ಪ್ರೌಢಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ವತಿಯಿಂದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ರವರ 125ನೇ ಜನ್ಮದಿನವನ್ನು ಆಚರಿಸಿದರು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಹಾಗೂ ಮಹಾತ್ಮ ಗಾಂಧೀಜಿಯವರಂತಹ ಮಹನೀಯರ ಜೀವನ ಚರಿತ್ರೆ ಮಕ್ಕಳಿಗೆ ಪ್ರೇರಣೆಯಾಗಬೇಕೆಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ವೈಕೆ ತಿಮ್ಮೇಗೌಡ ತಿಳಿಸಿದರು. ಪಿರಿಯಾಪಟ್ಟಣ ತಾಲೂಕಿನ ಕಂಪ್ಲಾಪುರದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ತಾಲೂಕು ಪ್ರೌಢಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದಿಂದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ರವರ 125ನೇ ಜನ್ಮದಿನದಂದು ಕಾರ್ಯಕ್ರಮ ಉದ್ಘಾಟಿಸಿ ಸ್ವಾತಂತ್ರ್ಯ ಪೂರ್ವ ಹಾಗೂ ಸ್ವಾತಂತ್ರ್ಯ ನಂತರದ ಇತಿಹಾಸವನ್ನು ವಿದ್ಯಾರ್ಥಿಗಳಿಗೆ ಮನಮುಟ್ಟುವಂತೆ ಶಿಕ್ಷಕರು ಬೋಧನೆ ಮಾಡಬೇಕು. 1986 ಶಿಕ್ಷಣ ನೀತಿ ಪ್ರಕಾರ ರಾಷ್ಟ್ರದ ಭವಿಷ್ಯ ಶಾಲೆಯ ತರಗತಿಗಳಲ್ಲಿ ನಿರ್ಧಾರವಾಗುತ್ತದೆ. ಏಕೆಂದರೆ ಅಧಿಕಾರಿಗಳನ್ನಾಗಿ ನೌಕರರನ್ನಾಗಿ ಮಾಡುವವರು ಶಿಕ್ಷಕರು. ಆ ಮಟ್ಟಕ್ಕೇರಲು ನಾವೇ ಕಾರಣ, ನಾವೇ ಹೇಳಬೇಕೇ ಹೊರತು ಹೇಳಿಸಿಕೊಳ್ಳಬಾರದು ಎಂದರು. ನಾನು ಸಹ 25 ವರ್ಷಗಳ ಹಿಂದೆ ನೇತಾಜಿ ಸಂಘ ಸ್ಥಾಪಿಸಿ ಕಾರ್ಯದರ್ಶಿಯೂ ಆಗಿದ್ದೆ ಎಂದರು. ಪ್ರಧಾನ ಭಾಷಣಕಾರರಾಗಿ ಪ್ರೌಢಶಾಲೆಯ ಸಂಗೀತ ಶಿಕ್ಷಕ ಯಶವಂತ್ ಕುಮಾರ್ ಮಾತನಾಡಿ, ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರ, ಯುವ ನೇತಾರ ಸುಭಾಷ್ ಚಂದ್ರ ಬೋಸ್ ಕೆಚ್ಚೆದೆಯ ವೀರ. ಆದ್ದರಿಂದ ಅವರ ಜನ್ಮದಿನವನ್ನು ದೈಹಿಕ ಶಿಕ್ಷಣ ಶಿಕ್ಷಕರ ದಿನವನ್ನಾಗಿ ಆಚರಿಸುತ್ತಿದ್ದೇವೆ. ಇವರು 1897ರಲ್ಲಿ ಒರಿಸ್ಸಾದ ಕಟಕ್ನಲ್ಲಿ ಜನಿಸಿದರು. ಬಾಲ್ಯದಿಂದಲೇ ಸ್ವಾತಂತ್ರ್ಯ ಹೋರಾಟದ ಕಿಚ್ಚನ್ನು ಮೈಗೂಡಿಸಿಕೊಂಡ ಇವರು ಕ್ರಾಂತಿಯ ಮೂಲಕ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟರು. ಭಾರತದ ಸಂಸ್ಕೃತಿಯನ್ನು ತುಚ್ಛವಾಗಿ ಕಾಣುತ್ತಿದ್ದ ಬ್ರಿಟಿಷರ ಆಂಗ್ಲ ಶಿಕ್ಷಣವನ್ನು ನೇತಾಜಿ ವಿರೋಧಿಸುತ್ತಿದ್ದರು. 1929ರಲ್ಲಿ ಲಾಹೋರ್ ನದಿ ದಂಡೆಯಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಿದರು. ಆ ಕಾರಣಕ್ಕೆ ಇವರನ್ನು 11 ಬಾರಿ ಬ್ರಿಟಿಷರು ಜೈಲಿಗೆ ಹಾಕಿದರು. 1938ರ ಹರಿಹರಪುರ ಅಧಿವೇಶನದ ಅಧ್ಯಕ್ಷರಾಗಿದ್ದ ನೇತಾಜಿ ಜಗತ್ತು ಕಂಡ ಅಪ್ರತಿಮ ಹೋರಾಟಗಾರ. ಅದಕ್ಕೆ ಗಾಂಧೀಜಿ ಇವರನ್ನು ದೇಶಭಕ್ತ ರಾಜಕುಮಾರ ಎಂದು ಕರೆದರೆ, ಗಾಂಧೀಜಿಯವರನ್ನು ನೇತಾಜಿ ರಾಷ್ಟ್ರಪಿತ ಎಂದು ಕರೆದರು. ಕೊನೆಗೆ ನೇತಾಜಿ ವಿಮಾನ ಸ್ಫೋಟದಲ್ಲಿ ನಿಧನರಾದರೆಂಬ ಸುದ್ದಿ ಇದ್ದರೂ ತನಿಖೆಗಳಿಂದ ಮಾಹಿತಿ ಸಿಗಲಿಲ್ಲ ಎಂದು ಯಶವಂತ್ ಕುಮಾರ್ ತಿಳಿಸಿದರು. ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ರಾಮಚಂದ್ರ, ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮೋಹನ್ ಕುಮಾರ್ ಮಾತನಾಡಿ, ನೇತಾಜಿ ಅವರ ಜನ್ಮದಿನ ಕೇವಲ ದೈಹಿಕ ಶಿಕ್ಷಣ ಶಿಕ್ಷಕರ ದಿನವನ್ನಾಗಿ ಆಚರಿಸಬಾರದು. ಇವರು ಎಲ್ಲರಿಗೂ ಸ್ಫೂರ್ತಿಯ ಚಿಲುಮೆ. ಮುಂದಿನ ದಿನಗಳಲ್ಲಿ ತಾಲೂಕು ಮಟ್ಟದಲ್ಲಿ ನೇತಾಜಿ ಅವರ ವಿಚಾರಧಾರೆ ಕುರಿತು ಪ್ರಬಂಧ ಸ್ಪರ್ಧೆ ಏರ್ಪಡಿಸಿ ಅದ್ದೂರಿ ಕಾರ್ಯಕ್ರಮ ಆಯೋಜಿಸಲಾಗುವುದು ಎಂದರು. ನಿವೃತ್ತ ಶಿಕ್ಷಕಿ ಜಯಶ್ರೀ ಅವರನ್ನು ಬಿಇಒ ತಿಮ್ಮೇಗೌಡ ಸನ್ಮಾನಿಸಿದರು. ಇದೇ ಸಂದರ್ಭದಲ್ಲಿ ತಾಲೂಕು ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ನಾಗಶೆಟ್ಟಿ, ತಾಲೂಕು ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷ ಗುರುದತ್, ಮುಖ್ಯ ಶಿಕ್ಷಕ ಮಹದೇವಯ್ಯ,
ಶಿವರಾಜ್, ತಾಲೂಕು ಪ್ರೌಢಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷ ಜಗದೀಶ್, ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕ ರಘುಪತಿ, ಪ್ರಾಥಮಿಕ ಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷೆ ಮೇರಿಸ್ ಚಲಾ, ನಿರ್ದೇಶಕಿ ಅನಿತಾ, ರಾಣಿ, ಕಾರ್ಯದರ್ಶಿ ಪ್ರಸನ್ನಕುಮಾರ್ ಸೇರಿದಂತೆ ತಾಲೂಕಿನ ಎಲ್ಲ ಶಾಲೆಯ ಶಿಕ್ಷಕ ಶಿಕ್ಷಕಿಯರು ಹಾಜರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಪ್ರಕಾಶ್, ಪಿರಿಯಾಪಟ್ಟಣ. ಚಿಕ್ಕಬಳ್ಳಾಪುರ ಹೊರವಲಯದ ವಿಷ್ಣುಪ್ರಿಯ ಕಾಲೇಜಿನ ಬಿಬಿಎಂ ಬಿಕಾಂ ತರಗತಿ ವಿದ್ಯಾರ್ಥಿಗಳಿಂದ ಇಡಿಪಿ ಕಾರ್ಯಕ್ರಮ ನಡೆಯಿತು. ರಾಷ್ಟ್ರದ ಅಭಿವೃದ್ಧಿಗೆ ಯುವಕರ ಪಾತ್ರ ಬಹಳ ಮುಖ್ಯವಾದದ್ದೆಂದು ನ್ಯಾಯಾಧೀಶ ದೇವರಾಜ್ ಹೇಳಿದರು. ಸ್ವಾತಂತ್ರ್ಯ ಸೇನಾನಿ ಸುಭಾಷ್ ಚಂದ್ರ ಬೋಸ್ ಜನ್ಮ ಜಯಂತಿ ಈ ದಿನದ ನೆನಪಿಗಾಗಿ ಚಿಕ್ಕಬಳ್ಳಾಪುರ ಹೊರವಲಯದ ವಿಷ್ಣುಪ್ರಿಯ ಕಾಲೇಜಿನ ಬಿಬಿಎಂ ಬಿಕಾಂ ತರಗತಿ ವಿದ್ಯಾರ್ಥಿಗಳಿಂದ ಇಡಿಪಿ ವೀಕ್ಷಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಕಾಲೇಜು ಆವರಣವೆಲ್ಲ ಜಾತ್ರಾ ಮನೋಭಾವದಿಂದ ಕೂಡಿತ್ತು. ವಿದ್ಯಾರ್ಥಿನಿಯರಿಂದ ಬಗೆ ಬಗೆಯ ತಿನಿಸುಗಳ ಮೇಳ ನಾಲಿಗೆಗೂ ರುಚಿ, ನೋಡಕ್ಕೂ ಆಕರ್ಷಕವಾಗಿತ್ತು. ಕಾನೂನು ನೇಷನ್ ಬಿಲ್ಡಿಂಗ್ ಬಗ್ಗೆ ಮಾಹಿತಿ ನೀಡಲು ಬಂದಿದ್ದ ಕಾನೂನು ಸೇವಾ ಪ್ರಾಧಿಕಾರದ ಕಾರ್ಯದರ್ಶಿ ನ್ಯಾಯಾಧೀಶ ದೇವರಾಜ್ ಸಹ ಈ ಪನ್ನಿ ಮೇಳದಲ್ಲಿ ಕುರುಕುಲು ತಿಂಡಿಗಳು ಚರ್ಚವಿದ್ರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ವಿಷ್ಣುಪ್ರಿಯ ಕಾಲೇಜು ಚೇಂಬರ್ಸ್ನ ರಾಮಚಂದ್ರ ರೆಡ್ಡಿ ಅವರು ದೇಶ ಕಟ್ಟುವಲ್ಲಿ ಯುವಕರ ಪಾತ್ರ ಹೇಗಿರಬೇಕು ಅನ್ನೋದರ ಬಗ್ಗೆ ಕಾನೂನು ಅರಿವು ಮೂಡಿಸಲಾಯಿತು. ಇದರೊಟ್ಟಿಗೆ ವಿದ್ಯಾರ್ಥಿಗಳ ಆಯೋಜಿಸಿದ್ದ ಫನ್ ಫೇರ್ ಸಹ ವೀಕ್ಷಣೆ ಮಾಡಿದೆ. ಇವತ್ತಿನ ಫನ್ನಿ ಎಂಟರ್ಪ್ರಿನರ್ಶಿಪ್ ಪ್ರದರ್ಶನದಲ್ಲಿ ವಿಷ್ಣುಪ್ರಿಯ ಕಾಲೇಜು ಪ್ರಾಂಶುಪಾಲರು, ಸಿಬ್ಬಂದಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಪ್ರಾಧಿಕಾರದ ವತಿಯಿಂದ ಈ ದಿವಸ ಒಂದು ವಿಷ್ಣುಪ್ರಿಯ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಕಾಲೇಜಿನಲ್ಲಿ ಆ್ಯಂಟಿ ರ್ಯಾಗಿಂಗ್ ವಿಚಾರದ ಬಗ್ಗೆ ಮತ್ತು ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಯೂತ್ ಇನ್ ನೇಷನ್ ಬಿಲ್ಡಿಂಗ್ ಅಂತಂದರೆ ಯುವಕರ ಪಾತ್ರ ನಮ್ಮ ರಾಷ್ಟ್ರ ನಿರ್ಮಾಣದ ಬಗ್ಗೆ ಒಂದು ಕಾನೂನು ಅರಿವು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವು. ಇಲ್ಲಿ ಬಂದು ನಮ್ಮ ಪ್ರಿನ್ಸಿಪಾಲರಾದಂಥ ನಟರಾಜರವರು ಮತ್ತು ಪ್ರಾಚಾರ್ಯರಾದಂಥ ರಾಮಚಂದ್ರ ರೆಡ್ಡಿಯರವರು ಮತ್ತು ಎಲ್ಲ ಸಮಸ್ತ ವಿದ್ಯಾರ್ಥಿಗಳಿಗೆ ಒಂದು ಕಾರ್ಯಕ್ರಮವನ್ನು ಮಾಡಿ ನಾವು ಕೊಟ್ಟಿದ್ದೇವೆ. ಅವರಿಗೆ ಹಲವಾರು ಕಾರ್ಯಕ್ರಮಕ್ಕೆ ಕಾನೂನು ತಿಳುವಳಿಕೆಗಳನ್ನು ಹೇಳಿದ್ವಿ ಮತ್ತು ಅವರ ಪಾತ್ರ ಮತ್ತು ಅವರ ಜವಾಬ್ದಾರಿಯನ್ನು ನಮ್ಮ ರಾಷ್ಟ್ರ ನಿರ್ಮಾಣದ ಒಂದು ನಿಟ್ಟಿನಲ್ಲಿ ಅಂತಕ್ಕಂಥ ಎಲ್ಲ ವಿಚಾರಗಳನ್ನು ವಿನಿಮಯ ಮಾಡಿಕೊಂಡು ಅದಕ್ಕೆ ಭಾಳ ಸಹಕಾರವನ್ನು ಕೊಟ್ಟಿದ್ದಾರೆ. ಮತ್ತು ಅದೇ ರೀತಿಯಲ್ಲಿ ಇಲ್ಲಿ ನಾವು ಸ್ಟಡಿ ಮಾಡಿದಂಗೆ ನಮ್ಮ ವಿಷ್ಣುಪ್ರಿಯ ಕಾಲೇಜಿನಲ್ಲಿ ಯಾವುದೇ ರೀತಿಯ ರ್ಯಾಗಿಂಗ್ ವಿಚಾರಗಳಾಗಲಿ ಆ ಒಂದು ಪಿಡುಗು ಇಲ್ಲ ಅನ್ನತಕ್ಕಂಥದ್ದು ನಮಗೆ ಗೊತ್ತಾಗಿದೆ. ಇದು ಒಳ್ಳೆಯ ಬೆಳವಣಿಗೆ ಮತ್ತು ಇದೇ ರೀತಿಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರದ ಎಲ್ಲ ಕಾಲೇಜುಗಳಲ್ಲಿ ಮತ್ತು ಈ ಒಂದು ಯುವ ಜನತೆಯಲ್ಲಿ ನಿರ್ಮಾಣ ಆಗಬೇಕು ಮತ್ತು ಪ್ರಗತಿಪರ ರಾಷ್ಟ್ರವನ್ನು ನಿರ್ಮಾಣ ಮಾಡೋದರಲ್ಲಿ ಎಲ್ಲ ಕೈ ಜೋಡಿಸಬೇಕು ಮತ್ತು ಅವರಿಂದಲೇ ನಾವು ಈ ರಾಷ್ಟ್ರ ನಿರ್ಮಾಣ ಸಾಧ್ಯ ಅನ್ನತಕ್ಕಂಥ ವಿಚಾರಗಳನ್ನು ಈ ದಿವಸ ಮಾತಾಡಿದ್ವಿ. ಒಳ್ಳೆಯ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಎಲ್ಲರಿಗೂ ಸಹಕಾರ ಮಾಡಿದಂಥ ಎಲ್ಲ ವಿದ್ಯಾಸಂಸ್ಥೆಗೆ ಮತ್ತು ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಧನ್ಯವಾದಗಳನ್ನು ಹೇಳಬೇಕು. ಯಾಕೆಂತಂದರೆ ಅವರ ಮುಂದೆನೇ ಇತ್ತು ಅಂತಂದರೆ ನಾವು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರ ಒಂದು ಪಾತ್ರ ಭಾಳ ದೊಡ್ಡದು ಅನ್ನತಕ್ಕಂಥ ಒಂದು ಪ್ರಾಮುಖ್ಯತೆ ಬಗ್ಗೆ ಮಾತಾಡಿದ್ವಿ. ಇದೇ ರೀತಿಯಲ್ಲಿ ಕಾನೂನು ಅರಿವು ಕಾರ್ಯಕ್ರಮವನ್ನು ಮಾಡ್ತಾ ಇರ್ತೀವಿ. ನಮಸ್ಕಾರ. ವಿಷ್ಣುಪ್ರಿಯ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ವತಿಯಿಂದ ಇವತ್ತು ಇಡಿಪಿ ಪ್ರೋಗ್ರಾಮ್ ಅಂತ ನಾವು ಮಾಡ್ತಿದ್ದೀವಿ. ಇದರ ಉದ್ದೇಶ ಏನು ಅಂತಂದರೆ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೆ ಭವಿಷ್ಯದಲ್ಲಿ ಅವರು ಯಾವುದೇ ಒಂದು ಉದ್ಯೋಗಕ್ಕೆ ಹೋಗ್ಬೋದು, ಆ ಉದ್ಯೋಗದಲ್ಲಿ ಪರಿಣಿತಿಯನ್ನು ಇರಬೇಕು ಮತ್ತು ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಬೇಕಂತಂದರೆ ಈ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ಸು ಪ್ರಾಕ್ಟಿಕಲ್ ನಾಲೆಡ್ಜ್ ಕೊಡೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಈ ಒಂದು ವ್ಯಾವಹಾರಿಕ ಕಾರ್ಯಕ್ರಮದಲ್ಲಿ ಅವರು ವಿದ್ಯಾರ್ಥಿಗಳು ಬಹಳ ತಲ್ಲೀನರಾಗಿ ಮತ್ತು ಅವರ ಕಾರ್ಯಕ್ರಮಗಳನ್ನು ಕಾಮರ್ಸ್ ಸಂಬಂಧಪಟ್ಟಿಗೆ, ಮ್ಯಾನೇಜ್ಮೆಂಟ್ ಸಂಬಂಧಪಟ್ಟಿಗೆ ಎಲ್ಲ ಈವೆಂಟ್ಸನ್ನು ಕವರ್ ಮಾಡಿದ್ದಾರೆ. ಅದನ್ನು ನಾಳೆ ದಿವಸ ಇವನ್ನು ಅವರು ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜ್ ಕೊಡ್ತಿದ್ದಾರೆ. ಈ ಒಂದು ಕಾರ್ಯಕ್ರಮ ಅವರನ್ನು ಸಬಲೀಕರಣ ಮಾಡೋದಕ್ಕೋಸ್ಕರ, ಯುವಕರನ್ನು ಸಬಲೀಕರಣ ಮಾಡೋದಕ್ಕೋಸ್ಕರ, ಅವರ ಒಂದು ಭವಿಷ್ಯತ್ತು ಒಂದು ವ್ಯವಹಾರಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಸಕ್ಸಸ್ ಸಾಧ್ಯ ಮಾಡೋದಕ್ಕೋಸ್ಕರ ಒಂದು ಇಡಿಪಿ ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ. ಎಲ್ಲ ಲೆಕ್ಚರರ್ಸು ಮತ್ತು ಇದರಲ್ಲಿ ಮತ್ತು ಹೊರಗಡೆಯಿಂದ ಒಂದು ರಿಸೋರ್ಸ್ ಪರ್ಸನ್ಸ್ ಎಲ್ಲ ಬಂದಿದ್ದಾರೆ. ಅವರೆಲ್ಲ ಬಂದು ಇವತ್ತು ಒಂದು ಅವ್ರ ಪ್ಲ್ಯಾನ್ ಒಂದು ಏನೋ ಒಂದು ಇದಿದೆ ಡೈರೆಕ್ಷನ್ ಪ್ರಕಾರವಾಗಿ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಮಕ್ಕಳನ್ನ ತುಂಬ ಇದನ್ನು ಎಂಜಾಯ್ ಮಾಡ್ತಿದ್ದಾರೆ. ಎಲ್ಲರಿಗೂ ನಾನು ಈ ಮೂಲಕ ತಿಳಿಸೋದೇನೆಂದರೆ ಸಮಾಜ ಯಾವುದೇ ಒಬ್ಬ ವ್ಯಕ್ತಿ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂದರೆ ಒಬ್ಬ ವ್ಯಕ್ತಿ 10 ಜನರ ಮಧ್ಯೆ ಬಾಳಬೇಕಾಗುತ್ತೆ, 10 ಜನರ ಸಂಪರ್ಕ ಇರಬೇಕಾಗುತ್ತೆ. ಅದರಲ್ಲಿ ಅವರು ಒಂದು ಪ್ರೆಸೆಂಟೇಷನ್ ಸ್ಕಿಲ್ಸು, ಒಂದು ಕ್ವಾಲಿಟಿ ಕ್ವಾಂಟಿಟಿ ಮತ್ತು ಏನೊಂದು ಅಡ್ವರ್ಟೈಸ್ಮೆಂಟ್ ಏನಿದೆ. ಇವತ್ತು ಮೀಡಿಯಾದಲ್ಲಿ ಅಡ್ವರ್ಟೈಸ್ಮೆಂಟ್ ಇದ್ರೇ ಪ್ರಾಡಕ್ಟ್ ಇದೆ ಅಂತ ಹೇಳ್ತಾರೆ, ಇಲ್ಲಾಂದರೆ ಪ್ರಾಡಕ್ಟ್ ಇಲ್ಲ ಅಂತಾರೆ. ಅದಕ್ಕೆ ಆ ಒಂದು ಟ್ರೈನಿಂಗನ್ನು ಎಲ್ಲ ನಾವು ಕೊಡ್ತಾಯಿದ್ದೀವಿ. ಮಕ್ಕಳಿಗೆ ಒಂದು ಆಟದಲ್ಲಿ ಪಾಠ ಅನ್ನೋ ಉದ್ದೇಶದಿಂದ ಈ ಒಂದು ಬಿಸ್ನೆಸ್ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ. ಇದೆಲ್ಲ ನಾವು ಸಕ್ಸಸ್ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ನ್ಯೂಸ್ ಸಂಗಮಕ್ಕಾಗಿ ಮೋಹನ್, ಚಿಕ್ಕಬಳ್ಳಾಪುರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್.
ಕುಶಾಲನಗರ ಪಟ್ಟಣದಲ್ಲಿ ಸಂಕ್ರಾಂತಿ ಸಂಭ್ರಮ ಪ್ರಯುಕ್ತ ದೇಸಿ ಆಟಗಳನ್ನು ಆಯೋಜನೆ ಮಾಡಿದ್ದು ಮುಖ್ಯ ಆಕರ್ಷಕರಾಗಿ ಕಿರುತೆರೆಯ ನಟ ನಟಿಯರು ಆಗಮಿಸಿದರು. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಸಿಗಂದೂರು ಚೌಡೇಶ್ವರಿ ಅಮ್ಮನವರ ದೇವಾಲಯದಲ್ಲಿ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ವಿಶೇಷ ಪೂಜೆ ನಡೆಯಿತು. ಪಾಂಡವಪುರ ತಾಲೂಕಿನ ಬೇವಿಬೆಟ್ಟದಲ್ಲಿ ಅಕ್ರಮ ಗಣಿಗಾರಿಕೆ ಕೃಷಿ ನಿಷೇಧ ಕಾನೂನು ಜಾರಿಗೊಳಿಸುವಂತೆ ಪ್ರಧಾನಿ ನರೇಂದ್ರ ಮೋದಿಗೆ ದೂರು ಸಲ್ಲಿಕೆಗೆ ನಿರ್ಧರಿಸಲಾಗಿದೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.